नृसिंहतीर्थनिलयं श्रीव्यासराट् पूजितं ध्यायन्तं मनसा नृसिंहचरणं श्रीपादराजं गुरुं पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे दुर्वादिध्वान्तरवये वैष्णवेन्दीवरेन्दवे श्रीराघवेन्द्रगुरवे नमो अत्यन्तदयाळवे मूकोऽपि यत्प्रसादेन मुकुन्दशयनायते राजराजायते रिक्तः राघवेन्द्रं तमाश्रये आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः श्रीगुरुभ्यो नमः हरिः ओं सृष्टिस्थित्यप्ययेह नियतित्रिषितमो बन्धमोक्षाश्च यस्मात् अस्य श्रीब्रह्मरुद्रप्रभृतिसुरनरद्वीषशत्रुवात्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमः चिन्तयेतं महान्तम् ॐ जन्माद्यस्य यतोन्मयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि नारायणं नमस्कृत्य नरं चैव नरोत्तमं देवीं सरस्वतीं व्यासं ततो ग्रन्थमुदीरये कृष्णाय वासुदेवाय देवकीनन्दनाय च नन्दगोपकुमाराय गोविन्दाय नमो नमः श्रीगुरुभ्यो नमः मन्ये त्वां कालमीशानम् अनादिनिधनं परं समं चरन्तं सर्वत्र भूतानां यन्मितः कलिः ಹಾಗೆ ಪರಮಾತ್ಮ ಪರಂ ಅಂದರೆ ಲೋಕ ವಿಲಕ್ಷಣವಾಗಿದ್ದಾನೆ ಅಂತ ನಾವು ನೋಡ್ತಾ ಇದ್ದೀವಿ. ಪರಮಾತ್ಮ ಹುಟ್ಟಿನಿಂದಲೂ ಕೂಡ ವಿಲಕ್ಷಣವನ್ನು ತೋರಿಸಿಕೊಡ್ತಾ ಬಂದಿದ್ದಾನೆ. ಯಾವ ಮಗುವು ಕೂಡ ಹುಟ್ಟಿದಾಗ ಚತುರ್ಭುಜಧಾರಿಯಾಗಿ ಪೀತಾಂಬರಧಾರಿಯಾಗಿ ಚಕ್ರ ಶಂಖ ಇತ್ಯಾದಿಗಳನ್ನು ಧರಿಸಿದವನಾಗಿ ಯಾವ ಮಗುವೂ ಬರೋದಿಲ್ಲ. ತಾನು ವಿಲಕ್ಷಣ ಎಂಬುದನ್ನು ತೋರಿಸಿಕೊಡ್ತಾ ಮತ್ತು ಹುಟ್ಟಿದ ಕೂಡಲೇ ಆ ವಸುದೇವನಿಗೆ ನಂದಗೋಕುಲಕ್ಕೆ ಕರೆದೊಯ್ಯಲು ಆಜ್ಞೆಯನ್ನು ನೀಡಿ ಮಾರ್ಗದರ್ಶನ ಮಾಡಿ ಅನುಗ್ರಹವನ್ನು ಮಾಡಿ ಪರಮಾತ್ಮ ಗೋಕುಲದಲ್ಲಿ ಬೆಳೆದಾಗ ಪೂತನೆಯ ಸಂಹಾರ ಇತ್ಯಾದಿಯಾಗಿ ನಾವೇನು ಕೇಳ್ತೀವಿ ಇದು ಎಲ್ಲವೂ ಲೋಕ ವಿಲಕ್ಷಣ. ಇದು ಯಾವುದು ಕೂಡ ಯಾವ ಮಗು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಶಕಟಾಸುರನ ಸಂಹಾರ, ತೃಣಾವರ್ತನ ಸಂಹಾರ, ಆಕಾಶಕ್ಕೆ ಮೇಲಕ್ಕೆ ಕರ್ಕೊಂಡೋಗಿ ತೃಣಾವರ್ತನನ್ನು ಸಂಹಾರ ಮಾಡ್ತಾನಂತೆ. ಯಾಕೆ? ತೃಣಾವರ್ತ ಅವನು ಗಾಳಿ ಎಲ್ಲಿ ಲಯ ಹೊಂದುತ್ತದೆ? ಎಲ್ಲಿಂದ ಹುಟ್ಟಿದ್ದು ಅಲ್ಲಿ ಲಯ ಹೊಂದುತ್ತದೆ. ಗಾಳಿ ಹುಟ್ಟಿದ್ದು ಎಲ್ಲಿಂದ? ಆಕಾಶದಿಂದ. ಆಕಾಶಾತ್ ಅಸೃಜತ್ ವಾಯುಂ ಅಂತ ಹೇಳ್ತಾರೆ. ಆಕಾಶದಿಂದ ಗಾಳಿ ಹುಟ್ಟಿತ್ತು. ಆ ಗಾಳಿ ಎಲ್ಲಿ ಲಯ ಹೊಂದಬೇಕು? ಆಕಾಶದಲ್ಲೇ ಲಯ ಹೊಂದಬೇಕು. ಅದರಿಂದ ಮೇಲಕ್ಕೆ ಪರಮಾತ್ಮ ಕರೆದುಕೊಂಡು ಹೋಗಿ ಅಲ್ಲಿ ಲಯವನ್ನು ಮಾಡಿದ ಹಾಗೆ ಅಂತ ರುಕ್ಮಿಣೀಶ ವಿಜಯದಲ್ಲಿ ವಾದಿರಾಜ ಗುರುಸಾರ್ವಭೌಮರು ಹೇಳ್ತಾ ಇದ್ದಾರೆ. ಈ ರೀತಿಯಾಗಿ ಎಲ್ಲವೂ ಕೂಡ ವಿಲಕ್ಷಣ, ಎಲ್ಲವೂ ಕೂಡ ಶಾಸ್ತ್ರೋಕ್ತ ರೀತಿಯಲ್ಲಿ ನಡೆಯತಕ್ಕದ್ದು ಕೃಷ್ಣನ ವ್ಯಾಪಾರ ಹಾಗೆ ಅಂತ. ತದನಂತರ ಕಂಸನ ಸಂಹಾರ. ಯಾವ ಪುರುಷನೂ ಕೂಡ ಸೋದರ ಮಾವನನ್ನು ಸಂಹಾರ ಮಾಡಿದ್ದು ಅಂತ ಕೇಳಿದ್ದಿಲ್ಲ ನೋಡಿ. ಲೋಕ ವಿಲಕ್ಷಣ ಸ್ವಾಮಿ. ದೇವರಿಗೆ ಯಾವುದು ಮುಖ್ಯ? ಧರ್ಮ, ನ್ಯಾಯ, ನೀತಿ ಇವುಗಳು ಮುಖ್ಯ. ಬಂಧು ಬಾಂಧವರಿಗಿಂತ ಈ ಧರ್ಮ, ನ್ಯಾಯ, ನೀತಿ ಇವುಗಳು ಮುಖ್ಯ. ಬಾಂಧವ್ಯ ಮಾತ್ರ ಮುಖ್ಯ ಅಂತ ತಿಳಿಬಾರ್ದು. ಪ್ರಹ್ಲಾದನ ಚರಿತ್ರೆಯಲ್ಲಿ ನಾವು ಹಾಗೆ ಕಾಣ್ತೀವಿ ನೋಡಿ. ಯಾರೇ ಆಗಿರಲಿ ಅದು ಧರ್ಮ, ನ್ಯಾಯ ಆ ಚೌಕಟ್ಟಿನಲ್ಲಿ ಇರಬೇಕು. ಅದನ್ನು ಮೀರಿ ಹೋದರೆ ಅವರು ಶಿಕ್ಷಾರ್ಹರು ಎಂಬ ಒಂದು ಪಾಠವನ್ನು ಕೂಡ ಕಂಸನನ್ನು ಸಂಹಾರ ಮಾಡಿದ್ದಾನೆ. ಕಂಸನ ಸಂಹಾರ, ಕಂಸ ಅಂದರೆ ಯಾರು? ಕಾಲನೇಮಿ ಮೂಲ ರೂಪದಲ್ಲಿ ಅವನೇ. ಕಾಲನೇಮಿ ಎಂಬ ಒಂದು ಅಸುರ ಅವನು ಕಾಮಕ್ಕೆ, ದುಷ್ಟವಾದ ಕಾಮನೆಗಳಿಗೆ ಅಭಿಮಾನಿಯಾಗಿ ಇರ್ತಾನೆ. ಅಂಥ ಕಾಮನನ್ನು ಸಂಹಾರ ಮಾಡಿದ್ದೇನೆ ಹಾಗೆಂದರೆ ಏನರ್ಥ?
ಮನಸ್ಸಿನಲ್ಲಿ ಹುಟ್ಟತಕ್ಕ ದುಷ್ಟ ಕಾಮನೆಗಳು ಏನಿದೆ, ಪರಮಾತ್ಮನ ವಿರುದ್ಧವಾಗಿ ಮಾಡತಕ್ಕ ಚಿಂತನೆಗಳೆಲ್ಲವೂ ಕೂಡ ದುಷ್ಟವಾದದ್ದೇ. ಅದೆಲ್ಲವೂ ಕೂಡ ಹೋಗಬೇಕು. ಹಾಗೆ ಅಂದರೆ ಸಹಸ್ರನಾಮದಲ್ಲಿ ತಿಳಿಸಿಕೊಟ್ಟಂತೆ ಕಾಲನೇಮಿ ನಿಹಾ ವೀರಃ ಅಂತ ಹೇಳ್ತಾರೆ ನೋಡಿ. ಕಾಲನೇಮಿ ನಿಹ, ಕಾಲನೇಮಿಯನ್ನು ನಿಗ್ರಹ ಮಾಡಿದ ಸ್ವಾಮಿ ಹಾಗೆ ಅಂತ. ಇದು ಪರಂ ಎನ್ನುವ ಶಬ್ದದ ಮತ್ತೊಂದು ಅರ್ಥ. ಯಾಕೆ ಪರಮಾತ್ಮ ಅವತಾರ ಮಾಡಿದ್ದೇ ಯಾತಕ್ಕೆ? ಜಾತಃ ಕಂಸ ಬಧಾರ್ಥಾಯ, ಕಂಸನನ್ನು ಸಂಹಾರ ಮಾಡಬೇಕು ಅಂತಲೇ ಪರಮಾತ್ಮ ಅವತಾರ ಮಾಡಿದ್ದು ಅಂತ ನಾವು ಕೇಳ್ತಾ ಇದ್ದೀವಿ. ತದನಂತರ ಅಲ್ಲಿ ಸಾಂದೀಪಿನಿ ಆಚಾರ್ಯರ ಹತ್ರ ತಾನು ಅಧ್ಯಯನವನ್ನು ಮಾಡ್ತಾನೆ. ಎಷ್ಟು ವಿಲಕ್ಷಣ ನೋಡಿ. 64 ದಿವಸ ಪರಮಾತ್ಮ 64 ವಿದ್ಯೆಗಳನ್ನು ಕಲಿತಾಂತೆ. ಕೃಷ್ಣ ಮತ್ತು ಬಲರಾಮ 64 ದಿವಸ ಸಾಂದೀಪಿನಿ ಆಚಾರ್ಯ ಹತ್ರ ಅಧ್ಯಯನ ಮಾಡಿದ್ರಂತೆ. ಯಾಕೆ ಹಾಗೆ ಅಂದರೆ ಸಾಂದೀಪಿನಿ ಆಚಾರ್ಯರಿಗೆ ಒಂದೊಂದು ಕಲೆಯನ್ನು ಹೇಳಿಕೊಡೋದಕ್ಕೆ ಒಂದೊಂದು ದಿವಸ ಬೇಕಾಗಿತ್ತಂತೆ. ಅವರಿಗೆ ಒಂದೊಂದು ದಿವಸ ಬೇಕಾಗಿತ್ತು ಹೊರತು ಕೃಷ್ಣನಿಗೆ ಸರ್ವಜ್ಞ ಅವನು. ಕರತಾಲಾಮಲಕ ಎಲ್ಲವೂ ಇದೆ ಅವನಲ್ಲಿ. ಆ ರೀತಿಯಾಗಿ ಲೋಕ ವಿಲಕ್ಷಣವಾದ ಮತ್ತು ಕೂಡ ತಾನು ಗುರುಕುಲಕ್ಕೆ ಯಾಕೆ ಹೋದ ಹಾಗೆಂದರೆ ಸಜ್ಜನರಿಗೆ ಒಂದು ಪಾಠವನ್ನು ಕಲಿಸಬೇಕಾಗಿದೆ. ಉಪನಯನ ಆದ ಕೂಡಲೇ ಶಾಸ್ತ್ರವನ್ನು ಓದಬೇಕು ಎನ್ನುವ ನೀತಿಯನ್ನು ಪರಮಾತ್ಮ ತಾನು ಮಾಡಿ ತೋರಿಸ್ತಾನೆ. ಇಲ್ಲದಿದ್ದರೆ ಜನರು ಬರೀ ಸ್ಕೂಲು, ಶಾಲೆ, ಕೆಲಸ ಇಷ್ಟರಲ್ಲೇ ಮುಳುಗಿ ಹೋಗ್ತಾ ಇರ್ತಾರೆ. ಇದರಿಂದ ನಮಗೆ ಶ್ರೇಯಸ್ಸು ಆಗೋದಿಲ್ಲ ಎಂಬುದನ್ನು ಸೂಚಿಸುತ್ತಾ ಉಪನೀತರಾದವರು ಅವಶ್ಯವಾಗಿ ತತ್ವಜ್ಞಾನವನ್ನು, ಬ್ರಹ್ಮ ಉಪದೇಶವನ್ನು ಪಡ್ಕೋಬೇಕು ಎನ್ನುವ ವಿಚಾರವನ್ನು ತೋರಿಸಿಕೊಡ್ತಾ ಇದ್ದಾನೆ. ಅದರಿಂದಲೂ ಕೂಡ ಪರಮಾತ್ಮ ಪರಂ ವಿಲಕ್ಷಣನಾಗಿದ್ದಾನೆ. ತದನಂತರ ಆ ಜರಾಸಂಧನ ಸಂಹಾರ ಅದು ಎಷ್ಟು ವಿಲಕ್ಷಣವಾಗಿತ್ತು ಅಂದರೆ 23 ಅಕ್ಷೋಹಿಣಿ ಸೈನ್ಯವನ್ನು ತರ್ತಾನೆ ಜರಾಸಂಧ. ಎಷ್ಟು ಬಾರಿ? 18 ಬಾರಿ. ಒಂದು ಅಕ್ಷೋಹಿಣಿ ಅಂದರೆ ಸುಮಾರು 2 ಲಕ್ಷದ ಸೈನ್ಯ ಇರುತ್ತದೆ. ಆ ರೀತಿಯಾಗಿ 23 ಅಕ್ಷೋಹಿಣಿಗಳನ್ನು ತಂದು ಪ್ರತಿ ಬಾರಿಯೂ ಎಲ್ಲರನ್ನೂ ಸಂಹಾರ ಮಾಡೋದು, ಜರಾಸಂಧನನ್ನು ಮಾತ್ರ ಬಿಟ್ಟು ಬಿಡೋದು. ಜರಾಸಂಧ ಹೋಗಿ ಮತ್ತೆ ಇನ್ನಷ್ಟು ಜನರನ್ನು ಸಂಗ್ರಹ ಮಾಡಿಕೊಂಡು ಕೃಷ್ಣ ಇದ್ದಲ್ಲಿಗೆ ಬರೋದು. ಎಷ್ಟು ಅನಾಯಾಸವಾಗಿ ಆಗೋಯ್ತು ನೋಡಿ ಭೂಭಾರದ ಸಂಹಾರ, ಭೂಭಾರದ ನಾಶ ಸುಲಲಿತವಾಗಿ ಆಯಿತು ಹಾಗೆ ಅಂತ ನಾವು ನೋಡ್ತೀವಿ. ಇದೆಲ್ಲ ಪರಮಾತ್ಮನ ರಾಜನೀತಿ, ವಿಲಕ್ಷಣವಾದ ರಾಜನೀತಿಗಳನ್ನು ಪರಮಾತ್ಮ ತೋರಿಸಿಕೊಡ್ತಾ ಇದ್ದಾನೆ. ತದನಂತರ ಪಾಂಡವರ ವನವಾಸ, ಪಾಂಡವರ ಒಂದು ಸಂರಕ್ಷಣೆ, ಈ ರೀತಿಯಾಗಿ ಪ್ರತಿಯೊಂದು ಕಡೆ ನಾವು ನೋಡಿದರೂ ಕೂಡ ನೋಡಿ ಯಾರೇ ರಕ್ಷಕರು ಇರ್ಬೋದು, ಅವರು 5 ಅಂಗುಲ ಭೂಮಿಯನ್ನು, ರಥವನ್ನು ಆ ಕ್ಷಣದಲ್ಲಿ ಇಳಿಸಿದ್ದು ಎಷ್ಟರಲ್ಲಿ? ಬಾಣ ಬಿಡುವಷ್ಟರಲ್ಲಿ. ಬಾಣ ಅಲ್ಲಿಂದ ಇಲ್ಲಿ ಬರೋದಕ್ಕೆ ಎಷ್ಟೊತ್ತು ಬೇಕು? ಕೆಲವು ಸೆಕೆಂಡ್ಸ್ ಅಷ್ಟೇ. ಅಷ್ಟರಲ್ಲಿ ಪರಮಾತ್ಮ ಏನು ಮಾಡಿದ್ದಾನೆ? ಭೂಮಿಯನ್ನು 5 ಅಂಗುಲ ಕೆಳಗೆ ಇಳಿಸಿ ಆ ಅರ್ಜುನನ ಹಣೆಗೆ ಇಟ್ಟ ಗುರಿ ಅದು ಕಿರೀಟಕ್ಕೆ ಹೋಗಬೇಕು ಅಂದರೆ ಎಂಥ ಒಂದು ಅದ್ಭುತವಾದ ವಿಲಕ್ಷಣವಾದ ಕಾರ್ಯ ನೋಡಿ, ಎಲ್ಲೂ ಕಾಣಲಿಕ್ಕಿಲ್ಲ. ಅದೇ ಥರ ಸೂರ್ಯನನ್ನು, ಜಯದ್ರಥನ ಸಂಹಾರ ಸಂದರ್ಭದಲ್ಲಿ ಸೂರ್ಯನನ್ನು ಮುಚ್ಚುವುದಕ್ಕಾಗಿ ತಮಸ್ಸನ್ನು ಸೃಷ್ಟಿ ಮಾಡಿದ್ದು. ಇದೆಲ್ಲ ಭಾರಿ ವಿಲಕ್ಷಣ, ಎಲ್ಲೂ ಕೇಳಿಲ್ಲ. ಇಂಥ ಒಂದು ವಿಚಿತ್ರವಾದ ಒಂದು ಯುದ್ಧದ ನೀತಿಯನ್ನು ಪಾರ್ಥ ಸಾರಥಿಯಾಗಿದ್ದು ಸ್ವಾಮಿ ಮಾಡಿ ತೋರಿಸಿದ್ದಾನೆ ಹಾಗೆ ಅಂತ. ಅದರಿಂದ ಅನಾದಿ ನಿಧನಂ ಪರಂ ಹಾಗೆ ಅಂತ. ಇನ್ನು ಸಮಂ ಚರಂತಂ ಸರ್ವತ್ರ ಹಾಗೆ ಅಂತ ಹೇಳ್ತಾರೆ. ಒಳ್ಳೆಯ ಪದ ನೋಡಿ, ಸಮಂ ಚರಂತಂ ಸರ್ವತ್ರ. ದೇವಾಸುರ ಮನುಷ್ಯೇಷು ತದ್ದತ್ ಯೋಗ್ಯತಾ ಯಾದೃಶಿ ತತ್ ಅನುರೂಪಮೇವ ಫಲಂ ದದಾತಿ ಇತಿ ಹಾಗೆ ಅಂತ ಹೇಳ್ತಾರೆ. ದೇವರಿಗೆ ಪಕ್ಷಪಾತ ಇಲ್ಲ, ದೇವರಿಗೆ ಪಕ್ಷಪಾತ ಇಲ್ಲ. ಸಮಂ ಚರಂತಂ ಹಾಗೆ ಅಂತ ಹೇಳ್ತಾರೆ. ಯಾರು ಹೇಗೆ ಉಪಾಸನೆ ಮಾಡ್ತಾರೋ ಅವರನ್ನು ಹಾಗೆ ನೋಡ್ತಾನೆ. ಒಂದು ಉದಾಹರಣೆ ಹೇಳ್ತಾರೆ ನೋಡಿ. ರಾವಣ ಮತ್ತು ಕುಂಭಕರ್ಣ ಅವರು ಪರಮಾತ್ಮನನ್ನು ಹೇಗೆ ಕಂಡರು ಹಾಗೆ ಅಂದರೆ ಶತ್ರುವಾಗಿ ಕಂಡರು. ರಾಮನನ್ನು ಶತ್ರುವಾಗಿ ಕಂಡರು ಮತ್ತು ರಾಮ ಮನುಷ್ಯ ರೂಪದಲ್ಲಿ ಕಂಡರು. ಅದರಿಂದ ಮುಂದಿನ ಜನ್ಮದಲ್ಲಿ ಏನಾದರೂ ಮನುಷ್ಯರೇ ಆಗಿಬಿಟ್ರು. ರಾಕ್ಷಸರಾಗಿ ಇದ್ದವರು ಪರಮಾತ್ಮನನ್ನು ಆ ಥರ ಚಿಂತನೆ ಮಾಡಿದ್ದರಿಂದ ಅವರು ಕೂಡ ಮನುಷ್ಯರಾದರು. ಈ ರೀತಿಯಾಗಿ
ಯಾರು ಹೇಗೆ ವರ್ತಿಸ್ತಾರೋ ಅದಕ್ಕೆ ತಕ್ಕಂತೆ ಫಲವನ್ನು ಪರಮಾತ್ಮ ಕೊಡ್ತಾ ಇದ್ದಾನೆ ನೋಡಿ. ಈಗ ನಮ್ಮ ಮೇಲ್ನೋಟಕ್ಕೆ ಅನಿಸ್ಬೋದು ದೇವರು ದೇವತೆಗಳ ಪಕ್ಷಪಾತಿ, ಅಸುರರನ್ನು ದ್ವೇಷಿಸುವನು ಹಾಗೆ ಅಂತ. ಸರಿನಾ ಅದು? ಇಲ್ಲ. ಮತ್ತು ಹೇಗೆ ಅರ್ಥ ಮಾಡಬೇಕು? ಅವರವರ ಯೋಗ್ಯತೆಗೆ ತಕ್ಕಂತೆ ಪರಮಾತ್ಮ ಫಲವನ್ನು ಕೊಡ್ತಾನೆ. ಅವರವರ ಯೋಗ್ಯತೆಯನ್ನು ನೋಡಿ. ಅವರವರ ಯೋಗ್ಯತೆ ಎಂದರೆ ಎಷ್ಟು ವಿಧವಾದ ಯೋಗ್ಯತೆ ಇದೆ? 3 ವಿಧವಾದ ಯೋಗ್ಯತೆ ಜೀವರಾಶಿಯಲ್ಲಿ ಇದೆ ಅಂತ ನಾವು ಕಾಣ್ತೀವಿ. ಸಾತ್ವಿಕರು, ರಾಜಸರು, ತಾಮಸರು ಹಾಗೆ ಅಂತ. ಸಾತ್ವಿಕರಿಗೂ ತಾಮಸರಿಗೂ ವ್ಯತ್ಯಾಸ ಏನು? ಸಾತ್ವಿಕರು ಅಂದರೆ ಪರಮಾತ್ಮನಲ್ಲಿ ಕಿಂಚಿತ್ತಾದರೂ ಭಕ್ತಿ ಉಳ್ಳವರು ಸಾತ್ವಿಕರು. ಸಾತ್ವಿಕರ ಲಕ್ಷಣ ಏನು? ಕಿಂಚಿತ್ತಾದರೂ ವಿಷ್ಣು ಭಕ್ತಿ ಇರುವವರು ಸಾತ್ವಿಕರು. ಹೆಚ್ಚು ಭಕ್ತಿ ಇರುತ್ತದೆ, ಕಿಂಚಿತ್ತಾದರೂ ಇರಬೇಕು, ಮಿನಿಮಮ್, ಕನಿಷ್ಠ ಪಕ್ಷ ಮಿನಿಮಮ್ ಭಕ್ತಿಯಾದರೂ ಇರಬೇಕು. ಅವ್ರನ್ನ ಸಾತ್ವಿಕರು ಅಂತ ಕರಿತೀವಿ. ತಾಮಸರು ಅಂದರೆ ಏನರ್ಥ? ದ್ವೇಷ, ಸದಾ ಕಾಲದಲ್ಲೂ ಪರಮಾತ್ಮನನ್ನು ದ್ವೇಷ ಮಾಡತಕ್ಕವರು ಹಾಗೆ ಅಂತ. ಅದು ನಮಗೆ ಅರ್ಥ ಆಗಬೇಕು ಅಂದರೆ ದುರ್ಯೋಧನದ್ದೇ ಕಥೆಗೆ ಬರಬೇಕು. ಏನು ಕೃಷ್ಣ ಏನು ಮಾಡಿದ ದುರ್ಯೋಧನನಿಗೆ ಹೇಳಿ? ಅವನನ್ನು ಕಟ್ಟಿಯಾಗಬೇಕು ಅಂತ ಪ್ರಯತ್ನ. ಸಂಧಿ ಮಾಡೋದಕ್ಕೆ ದೂತನಾಗಿ ಬಂದಿದ್ದಾನೆ. ಅಂಥ ಸಂದರ್ಭದಲ್ಲಿ ದೂತನನ್ನು ಹಿಂಸೆ ಮಾಡಬಾರ್ದು ಅಂತ ಇದೆ, ರಾಜಧರ್ಮ ಅವೆಲ್ಲ. ದೂತನನ್ನು ಹಿಂಸೆ ಮಾಡಬಾರ್ದು ಅಂತ. ಅಂತಹ ದೂತನಾಗಿ ಬಂದ ಕೃಷ್ಣನನ್ನೇ ಕಟ್ಟಿಹಾಕಬೇಕು ಅಂತ ಹೊರಟ. ಏನು ಮಾಡಿದ ಕೃಷ್ಣ ಹೇಳಿ? ಈ ರೀತಿಯಾಗಿ ದ್ವೇಷ, ವಾಯುದೇವರ ಮೇಲೆ ದ್ವೇಷ. ಅದೇ ಭೀಮಸೇನ ದೇವರು ಏನು ಮಾಡಿದರು ಹೇಳಿ? ಸಣ್ಣ ವಯಸ್ಸಿನಿಂದಲೇ ದ್ವೇಷ ದುರ್ಯೋಧನನಿಗೆ. ಯಾಕೆ? ಎಲ್ಲ ಆಟದಲ್ಲೂ ಕೂಡ ಭೀಮಸೇನ ದೇವರು ಫಸ್ಟ್. ಅದನ್ನು ನೋಡಿ ಸಹನೆ ಮಾಡಲಿಕ್ಕಾಗಲಿಲ್ಲ. ಸಹನೆ ಮಾಡಲಿಕ್ಕಾಗಲಿಲ್ಲ ಅಂತ ನೀನೇನು ಮಾಡಬೇಕಾಗಿತ್ತು? ನೀನು ಪ್ರಾಕ್ಟೀಸ್ ಮಾಡು, ಆಟ ಆಡು, ಬಲ ಸಂಪಾದನೆ ಮಾಡು. ಆಗಿಲ್ಲ ಅಂದರೆ ಸುಮ್ಮನೆ ಕೂಡಬೇಕಾಗಿತ್ತು. ಹಾಗೆಂತ ಹೋಗಿ ಯಾರು ಚೆನ್ನಾಗಿ ಮಾಡ್ತಾರೆ ಅವರನ್ನು ಸಂಹಾರ ಮಾಡಬೇಕು ಅಂತ ಹೊರಟ್ರೆ ಎಷ್ಟು ದ್ವೇಷ ಇರಬೇಕು ನೋಡಿ. ಆ ರೀತಿ ಅದು ಒಳ್ಳೆಯದಲ್ಲ ಅದು. ತಾಮಸರು ಅಂದರೆ ಈ ರೀತಿಯಾಗಿ ಇರ್ತಾರೆ. ಸುಮ್ಮನೆ ವಿನಾಕಾರಣ, ಏನು ಕಾರಣವೇ ಇರೋದಿಲ್ಲ, ಸುಮ್ಮನೆ ದ್ವೇಷ ಮಾಡೋದು. ದೇವರಲ್ಲಿ ದ್ವೇಷ ಮಾಡುವಷ್ಟು ಏನಿದೆ ಹೇಳಿ? ಕಂಸನಿಗೆ ಹೇಗಿತ್ತು ನೋಡಿ. ಈ ದೇವತೆಗಳಿಗೆ ಬಲ, ಈ ಬ್ರಾಹ್ಮಣರು, ಗೋವುಗಳು, ಅವರನ್ನೇ ಸಂಹಾರ ಮಾಡೋಣ ಅಷ್ಟು. ದೇವರಿಗೆ ಬಲ ಕುಂಠಿತವಾಗ್ತದೆ ಹಾಗೆ. ಏನಾದರೂ ಸಾಧ್ಯನಾ ಅದು? ಸ್ವರಮಣ ಅಂತ ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ. ಆತ್ಮಾರಾಮಾಯ ಹಾಗೆ ಅಂತ ಹೇಳ್ತಾರೆ. ದೇವರಿಗೆ ಯಾವುದರ ನಾವು ಕೊಡುವ ತುಪ್ಪ, ಬ್ರಾಹ್ಮಣರು ಮಾಡುವ ಹೋಮ, ಯಾವುದರ ಅಪೇಕ್ಷೆಯೂ ಇಲ್ಲ ದೇವರಿಗೆ. ಅವರಿಗೆಲ್ಲೇ ಅರ್ಥ ಆಗಬೇಕು ಇವೆಲ್ಲ. ಈ ರೀತಿಯಾಗಿ ತಮೋಯೋಗ್ಯ ಅದು ಒಂದು. ಇನ್ನು ರಾಜಸರು, ಅವರಿಗೆ ಭಕ್ತಿಯೂ ಇಲ್ಲ, ದ್ವೇಷವೂ ಇಲ್ಲ, ಉದಾಸೀನರಾಗಿ ಇರ್ತಾರೆ. ಈ ರೀತಿಯಾಗಿ 3 ವಿಧವಾದ ಜೀವರಾಶಿಗಳು ಇರ್ತಾರೆ. 3 ವಿಧವಾದ ಜೀವರಾಶಿಗಳಲ್ಲಿ ಪರಮಾತ್ಮ ಹೇಗೆ ವರ್ತಿಸ್ತಾನೆ ಹಾಗೆಂದರೆ, ಸಜ್ಜನರಿಗೆ ಅವರ ಯೋಗ್ಯತೆಯನ್ನು ನೋಡಿ ಇನ್ನಷ್ಟು ಭಕ್ತಿ ಬೆಳೆಯುವಂತೆ ಮಾಡಿ, ಆರಂಭದಲ್ಲಿ ಚೂರು ಭಕ್ತಿ ಇರುತ್ತದೆ, ಇನ್ನಷ್ಟು ಜ್ಞಾನ ಕೊಟ್ಟು, ಇನ್ನಷ್ಟು ವೈರಾಗ್ಯ ಕೊಟ್ಟು, ಇನ್ನಷ್ಟು ಭಕ್ತಿ ಬೆಳೆಯುವಂತೆ ಮಾಡಿ, ಆ ಭಕ್ತಿಯನ್ನು ಕಂಡು ಅವರಿಗೆ ಮೋಕ್ಷವನ್ನು ಕೊಡ್ತಾನೆ. ಆ ಒಂದು ಸ್ವರೂಪವನ್ನು ಪರಮಾತ್ಮ ಏನು ಮಾಡೋದಿಲ್ಲ? ಬದಲಾವಣೆ ಮಾಡೋದಿಲ್ಲ. ಸ್ವರೂಪವನ್ನು ಬದಲಾವಣೆ ಮಾಡೋದಿಲ್ಲ. ಸಾತ್ವಿಕರು ಅಂದರೆ ಅವ್ರನ್ನ ಸಾತ್ವಿಕರಾಗಿ ಇಟ್ಟಿರ್ತಾನೆ, ತಾಮಸರು ಅಂದರೆ ಅವ್ರನ್ನ ತಾಮಸರಾಗಿ ಇಟ್ಟಿರ್ತಾನೆ. ಬದಲಾಯಿಸಬಾರದೆ? ಏನು ತೊಡಕಾಯಿತು? ದೇವರಿಗೆ ಸಾಮರ್ಥ್ಯ ಇಲ್ಲವಾ? ಯಾಕೆ ಮಾಡೋದಿಲ್ಲ? ಅದೇ ಅವನು ಇಟ್ಕೊಂಡಿದ್ದಾನೆ. ನಿಯಮ ಸ್ವಲ್ಪ ಸರಳ ಮಾಡಿದರೆ ಲೋಕದಲ್ಲಿ ತಾಮಸರೇ ಇಲ್ಲದೆ ಹಾಗೆ ಎಲ್ಲರನ್ನೂ ಸಾತ್ವಿಕರಾಗಿ ಕರ್ತುಂ ಅಕರ್ತುಂ ಅನ್ಯಥಾ ಕರ್ತುಂ ಅಪಿ ಸಮರ್ಥ ಅಂತ ಹೇಳ್ತಾರೆ. ದೇವರು ಏನು ಬೇಕಾದ್ರೂ ಮಾಡಬಲ್ಲ, ಕಾರ್ಯಕಾರಣಗಳಿಗೆ ಸಂಬಂಧವೇ ಬೇಕಾಗಿಲ್ಲ. ಆ ಥರ ಕಾರಣಗಳಿಲ್ಲದೇನೆ ಕಾರ್ಯವನ್ನು ಮಾಡುವ ಸಾಮರ್ಥ್ಯ ದೇವರಿಗೆ ಇದೆ ಅಂತಾರೆ. ಹಾಗಿರುವಾಗ ತಾಮಸರನ್ನು ಯಾಕೆ ಬದಲಾಯಿಸಬಾರದು? ಒಂದ್ಸಲ ಯೋಚನೆ ಮಾಡಿ, ಹೇಗಿರ್ತದೆ ಜಗತ್ತು? ಯಾವುದು ಜಗಳ ಯಾವುದಿಲ್ಲ, ಹೊಟ್ಟೆ ಕಿಚ್ಚೂ ಇಲ್ಲ, ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಯಾವುದಿಲ್ಲ. ಇಷ್ಟ ಆಗ್ತದೋ ಇಲ್ಲೋ?
ಯಾವಾಗ? ಹಾಂ, ಸ್ವತಂತ್ರ ಅಲ್ಲ, ದೇವರ ಅಧೀನದಲ್ಲೇ. ಒಂದು ಉದಾಹರಣೆ ಹೇಳಬೇಕು ಅಂದರೆ, ಅಡಿಗೆಯಲ್ಲಿ ಖಾರ ಇಷ್ಟ ಆಗೋದಿಲ್ಲ, ಅದರಿಂದ ಎಲ್ಲ ಮೆಣಸಿನಕಾಯಿಯನ್ನು ಏನು ಮಾಡೋದು? ಸಿಹಿಯಾಗಿ ಮಾಡಿಬಿಡೋದು. ಸ್ವಭಾವವನ್ನೇ ಚೇಂಜ್ ಮಾಡಿಬಿಡೋದು. ಹೇಗಿರುತ್ತದೆ? ಅದೇ ನಮಗೆ ಮಾಡಲಿಕ್ಕೆ ಆಗೋದಿಲ್ಲ, ಆದರೆ ದೇವರಿಗೆ ಸಾಮರ್ಥ್ಯ ಇದೆಯೋ ಅಲ್ಲವೋ? ದೇವರಿಗೆ ಸಾಮರ್ಥ್ಯ ಇದೆ, ಆದರೂ ಕೂಡ ಮಾಡೋದಿಲ್ಲ ಅಂತ ಒಂದು ಹಠ ಮಾಡಿ ಕೂತಿದ್ದಾನೆ. ಯಾಕೆ? ಹೇಗೆ ಚೆನ್ನಾಗಿರ್ತದಲ್ವ ನೋಡಿ. ಅದರ ಅರ್ಥ ಅಡಿಗೆ ಇಲ್ಲ ಅಂತಲ್ಲ, ಅಡಿಗೆ ಇರುತ್ತದೆ, ಎಲ್ಲ ಸಿಹಿಯಾಗಿ ಇರುತ್ತದೆ. ಆ ರೀತಿಯಾಗಿ ಯಾಕೆ ಮಾಡಬಾರ್ದು? ಹಾಗೆ ಅಂದರೆ ಹಾಗೆ ಮಾಡೋದಿಲ್ಲ. ಯಾಕೆ ಹಾಗೆಂದರೆ, 3 ವಿಧವಾದ ಜೀವರಾಶಿಗಳನ್ನು ಹೇಳೋದು ಯಾರು? ವೇದಗಳು. ವೇದಗಳು ಏನಾಗಿದೆ? ನಿತ್ಯವಾಗಿದೆ. ವೇದಗಳು ನಿತ್ಯ. ಅಕಸ್ಮಾತ್ ದೇವರೇನಾದರೂ ಅದನ್ನು ಬದಲಾವಣೆ ಮಾಡಿದರೆ ಆಗ ವೇದಗಳು ಏನಾಗ್ತದೆ? ಅಪ್ರಮಾಣ ಅಂತ, ಸುಳ್ಳು ಅಂತ ಆಗಿಬಿಡುತ್ತೆ. ವೇದಗಳು ಸುಳ್ಳು ಆಗಿಬಿಡುತ್ತೆ. ಆಯಿತು, ವೇದಗಳು ಸುಳ್ಳಾಗಲಿ ಏನಂತ ಹಾಗಂತ ಹೇಳಿದರೆ, ನಮಗೂ ದೇವರಿಗೂ ಇರುವ ಒಂದೇ ಒಂದು ಮಾಧ್ಯಮ ಯಾವುದು? ವೇದಗಳೇ. ಅದೇ ಅಪ್ರಮಾಣ ಅಂತ ಆಗಿಬಿಟ್ರೆ ಸಜ್ಜನರಿಗೆ ವೇದಗಳನ್ನೇ ತಿಳಿಲಿಕ್ಕೆ ಆಗೋದಿಲ್ಲ. ಅದರಿಂದ ವೇದಗಳನ್ನು ಬದಲಾವಣೆ ಮಾಡದೆ ವೇದದಲ್ಲಿ ಹೇಗೆ ಇದೆಯೋ ಅದನ್ನು ಹಾಗೆ ಚಾಚೂ ತಪ್ಪದೆ ಪರಮಾತ್ಮ ನಡೆಸ್ಕೊಂಡು ಹೋಗ್ತಾ ಇದ್ದಾನೆ. ಅವನ ನಿಯಮ ಅಂತ ಹೇಳ್ತೀವಿಲ್ಲ, ಆ ನಿಯಮ ಎಲ್ಲಿದೆ? ವೇದದಲ್ಲಿ ಇದೆ. ಅದರಿಂದ ವೇದದಲ್ಲಿ ಹೇಳಿದ್ದನ್ನು ಯಾರು ಮಾಡ್ತಾರೆ ಅವರಿಗೆ ಒಳ್ಳೆಯ ಫಲಗಳನ್ನು ಕೊಡ್ತಾನೆ, ಅವರ ಯೋಗ್ಯತೆಯನ್ನು ನೋಡಿ. ಈಗ ನೋಡಿ, ಸ್ವರ್ಭಾನು ಅಂತ ಒಬ್ಬ ಇದ್ದ. ಸ್ವರ್ಭಾನು ಅವನೇನು ಮಾಡಿದ? 1000 ವರ್ಷ 1000 ಜನ್ಮಗಳಲ್ಲಿ ಅವನು ತಪಸ್ ಮಾಡಿದ ಅಂತ. 1000 ಜನ್ಮಗಳು ಅಂತಾರೆ. ಏನಂತ? ಅಮೃತ ಬೇಕು ಹಾಗೆ ಅಂತ. ಸಮುದ್ರ ಮಥನ ಮಾಡುವಾಗ ಅಮೃತ ಬಂತು ನೋಡಿ, ಅಮೃತ ಬೇಕು ಅಂತ ಮಥನ ಮಾಡಿದ. ಆದರೆ ಅವನಿಗೇನಿಲ್ಲ, ಅಮೃತ ಕುಡಿಯುವ ಯೋಗ್ಯತೆ ಇಲ್ಲ. ಅದರಿಂದ ಏನು ಮಾಡಿದರು? ಅವನ ಕೈಗೆ ಬಿತ್ತು. ಮೋಹಿನಿ ರೂಪದಲ್ಲಿ ಪರಮಾತ್ಮ ಅಮೃತವನ್ನು ವಿನಿಯೋಗ ಮಾಡಿದಾಗ ಅವನ ಕೈಯಲ್ಲಿ ಬಿತ್ತು, ಅವನ ಬಾಯಲ್ಲೂ ಹೋಯಿತು. ಅಷ್ಟರಲ್ಲಿ ಏನು ಮಾಡಿದ? ಚಕ್ರದಿಂದ ಕತ್ತರಿಸಿಬಿಟ್ಟ. ಯಾಕೆ? ಅವನಿಗೇನಿಲ್ಲ, ಯೋಗ್ಯತೆ ಇಲ್ಲ. ಆಚಾರ್ಯ ಬರೀತಾರೆ, ಅಯೋಗ್ಯಮಿಚ್ಛನ್ ಪುರುಷಃ ಪತತ್ಯೇವನ ಸಂಶಯ ಹಾಗೆ ಅಂತ. ನಮಗೆ ಯೋಗ್ಯತೆ ಅಲ್ಲದನ್ನು ಮಾಡಿದರೆ ದೇವರು ಅದನ್ನು ನಮಗೆ ಮುಟ್ಟಿಸೋದಿಲ್ಲ. ಅನೇಕ ದೃಷ್ಟಾಂತಗಳಿದೆ. ಗೌತಮರ ಕೇಸ್. ಗೌತಮರು ಅಹಲ್ಯೆ ಏನಾಗಿತ್ತು? ಗೌತಮರಿಗೆ ಹೆಚ್ಚು ಪುಣ್ಯ ಬಂದಿತ್ತು. ಹೆಚ್ಚು ಪುಣ್ಯವನ್ನು ಏನು ಮಾಡಬೇಕಾಗಿತ್ತು? ಕಡಿಮೆ ಮಾಡಬೇಕಾಗಿತ್ತು. ಒಂದು ಲೋಟದಲ್ಲಿ ಎಷ್ಟು ನೀರು ಇಡಿಸ್ಬೋದೋ ಅಷ್ಟೇ. ಯೋಗ್ಯತೆ ಮೀರಿ ನೀರು ಬಿದ್ದರೆ ನೀರು ಏನಾಗ್ತದೆ? ಚೆಲ್ಲಿ ಹೋಗ್ತದೆ ನೋಡಿ, ಆ ಥರ ಆಗ್ತದೆ. ಯೋಗ್ಯತೆ ಮೀರಲಿಕ್ಕೆ ದೇವರು ಬಿಡೋದಿಲ್ಲ. ಎಷ್ಟು ಯೋಗ್ಯತೆಯೋ ಅಷ್ಟೇ. ನೋಡಿದರೆ ಗೌತಮರಿಗೆ ಹೆಚ್ಚಾಗ್ತಾ ಇತ್ತು. ಏನು ಕಡಿಮೆ ಮಾಡೋದು? ಪುಣ್ಯ ಕಡಿಮೆ ಆಗೋದು ಯಾವಾಗ? ಕಾಮಕ್ರೋಧಗಳಿಂದ. 2 ಇನ್ಸ್ಟ್ರೂಮೆಂಟ್ ದೇವರು ಇಟ್ಕೊಂಡಿದ್ದಾನೆ, ಕಾಮಕ್ರೋಧಗಳು. ಬಂದರು ಇಂದ್ರದೇವರು ಗೌತಮರ ವೇಷದಲ್ಲಿ ಅಹಲ್ಯ ಜೊತೆಗೆ ಬಂದರು. ಅವರಿಗೆ ಏನಾಯಿತು? ಶಾಪ ಕೊಟ್ಟ. ಅದರಿಂದ ಗೌತಮರು ಶಾಪ ಕೊಟ್ಟರು. ಅದರಿಂದ ಏನಾಯಿತು? ದೊಡ್ಡವರಿಗೆ ಶಾಪ ಕೊಟ್ಟರು. ತಾರತಮ್ಯದಲ್ಲಿ ಇಂದ್ರದೇವರು ದೊಡ್ಡವರು. ಇಲ್ಲ, ಅವರು ತಪ್ಪು ಮಾಡ್ಬೋದಾ? ತಪ್ಪು ಮಾಡಿದ್ದಕ್ಕೆ ತಾನೇ ಕೊಟ್ಟರು, ಪುಣ್ಯ ಯಾಕೆ ತೆಗಿಬೇಕು ಹಾಗೆ ಅಂತ ಒಂದು ಪ್ರಶ್ನೆ. ಅದಕ್ಕೆ ಆಚಾರ್ಯರು ಹೇಳ್ತಾರೆ, ಅಲ್ಲಿ ಇಂದ್ರದೇವರಿಗೆ ಅಹಲ್ಯೆಯನ್ನು ಇಚ್ಛೆ ಪಟ್ಟು ಬಂದರು ಅಂತ ಅರ್ಥ ಅಲ್ಲ. ಪರಮಾತ್ಮನಿಂದ ಪ್ರೇರಿತರಾಗಿ ಗೌತಮರಿಗೆ ಇದ್ದ ಹೆಚ್ಚು ಪುಣ್ಯವನ್ನು ಕಡಿಮೆ ಮಾಡಬೇಕು. ಎಷ್ಟು ಒಂದು ಸಣ್ಣ ಮಗು ಇದೆ, ಔಷಧಿ ಎಷ್ಟು ತಗೋಬೇಕೋ ಅಷ್ಟೇ ತಗೋಬೇಕು. ಆಹಾರ ಎಷ್ಟು ತಗೋಬೇಕು? ವಯಸ್ಸಿಗೆ ತಕ್ಕಂತೆ ಆಹಾರ ಇರಬೇಕು. ಹಸಿವಾಗ್ತದೆ ಅಂತ ದೊಡ್ಡವರು ತಿನ್ನುವಷ್ಟು ಆಹಾರ ಮಕ್ಕಳಿಗೆ ಕೊಟ್ಟರೆ, ದೊಡ್ಡವರಿಗೆ ಇರುವಷ್ಟು ಔಷಧಿಗಳನ್ನು ಸಣ್ಣವರಿಗೆ ಕೊಟ್ಟರೆ ಹೇಗೆ ಅದು ಸುಖಕರ ಆಗೋದಿಲ್ಲ. ಅದೇ ರೀತಿಯಾಗಿ ಪುಣ್ಯದಲ್ಲೂ ಅಷ್ಟೇ. ಎಷ್ಟು ಪುಣ್ಯ ಬೇಕೋ ಅಷ್ಟೇ. ಹೆಚ್ಚಿನದ್ದು ಇದ್ದರೆ ಅದು ಅಪಾಯಕಾರಿನೇ ಆಗ್ತದೆ. ಅದರಿಂದ ಆ ರೀತಿಯಾಗಿ ಮಾಡಿದರು ಹಾಗೆಂತ.
ಅದನ್ನೇ ಕುಂತಿದೇವಿ ಹೇಳ್ತಾ ಇದ್ದಾರೆ, ಸಮಂ ಚರಂತಂ ಸರ್ವತ್ರ. ಯಾರಿಗೆ ಎಷ್ಟಿರಬೇಕೋ ಅಷ್ಟೇ ಕೊಡ್ತಾನೆ. ಈ ಒಂದು ಅಹಲ್ಯೆಯ ಆ ವೃತ್ತಾಂತದಿಂದ ಇಂದ್ರದೇವರಿಗೆ ಪಾಪ ಬಂತೋ ಅಲ್ಲವೋ? ಪಾಪ ಬಂದಿಲ್ಲ ಅಂತ. ಯಾಕೆ? ಪರಮಾತ್ಮನಿಂದ ಪ್ರೇರಿತರಾಗಿ ಮಾಡಿದ್ದಾರೆ, ಅದರಿಂದ ಪಾಪ ಬಂದಿಲ್ಲ ಹಾಗೆ. ಇನ್ನು ಮಾಂಡವ್ಯರಿಗೆ ಏನಾಯಿತು? ಮಾಂಡವ್ಯರು ಋಷಿಗಳು, ಅವರು ತಪಸ್ ಮಾಡ್ತಾನೇ ಇದ್ದರು. ಅವರಿಗೆ ಏನಾಯಿತು? ದೇವರು ನೋಡಿದ, ಇವರಿಗೆ ಯೋಗ್ಯತೆ ಮೀರಿ ಪುಣ್ಯ ಬರ್ತಾ ಇದೆ. ಅದರಿಂದ ಏನು ಮಾಡ್ತಾ ಇದ್ದ? ಯಮದೇವರನ್ನು ಕಳಿಸಿದ. ನೋಡಿ, ಗೌತಮರ ಹತ್ರ ಇಂದ್ರದೇವರನ್ನು ಕಳಿಸಿದ, ಮಾಂಡವ್ಯರ ಹತ್ರ ಯಮದೇವರನ್ನು ಕಳಿಸಿದ. ಏನು ಮಾಡಿದರು? ಮಾಂಡವ್ಯರು ತಪಸ್ ಮಾಡ್ತಾ ಇದ್ರು. ಯಾರೋ ರಾಜ, ಆ ರಾಜನ ಭೃತ್ಯರು ಯಾವುದೋ ಕಳ್ಳತನ ಆಗಿದೆ, ಆ ಭೃತ್ಯರು ಹಿಡ್ಕೊಂಡು ಬರ್ತಾ ಇದ್ದಾರೆ. ನೋಡಿದರೆ ಆ ಸಾಮಾನುಗಳನ್ನೆಲ್ಲ ಮಾಂಡವ್ಯರ ಆಶ್ರಮದಲ್ಲಿ ಹಾಕಿಬಿಟ್ಟು ಕಳ್ಳ ಓಡೋಗ್ತಾರೆ. ಮಾಂಡವ್ಯರೇ ತಪ್ಪು ಮಾಡಿದರು ಅಂತೇಳಿ ರಾಜರ ಅರಮನೆ ಹತ್ರ ತರ್ತಾರೆ. ರಾಜ ವಿಚಾರ ಮಾಡಿಲ್ಲ, ಇವರು ತಪಸ್ಸಲ್ಲಿ ಇದ್ದಾರೆ, ಗಲ್ಲಿಗೆ ಏರಿಸಿರಿ ಅಂತ ಹೇಳಿಸ್ಬಿಟ್ಟು ಗಲ್ಲಿಗೆ ಏರಿಸೇ ಬಿಟ್ಟು. ಗಲ್ಲಿಗೆ ಏರಿಸೋದು ಅಂದರೆ ಏನು? ಆ ಆಸನ ಬಾಯಿಯಲ್ಲಿ ಈಟಿಯನ್ನು ಚುಚ್ಚಿದರೆ ಆ ತಲೆ ಸೀಳ್ಕೊಂಡು ಬರೋದಂತೆ. ಹೇಗಿರ್ತದೆ ನೋಡಿ, ಹಾಗೆ ಬರಬೇಕು. ಆ ರೀತಿಯಾಗಿ ಬಂದ ಮೇಲೆ ಯಮಲೋಕಕ್ಕೆ ಹೋಗ್ತಾರೆ ಮಾಂಡವ್ಯರು. ಅವರಿಗೆ ಬೇಸರ ಆಯಿತು. ನಾನೇನು ತಪಸ್ ಮಾಡ್ತಾ ಕೂತಿದ್ದಾರೆ, ಮೈ ಮೇಲೆ ಎಚ್ಚರ ಇಲ್ಲ ಅವರಿಗೆ, ತಪಸ್ ಮಾಡ್ತಾ ಕೂತಿದ್ದಾರೆ, ಹೋಗಿ ಗಲ್ಲಿಗೆ ಏರಿಸಿಬಿಟ್ರೆ ಬೇಸರ ಆಗ್ತದೋ ಅಲ್ಲೋ? ಬೇಸರ ಆದಾಗ ಯಮದೇವರನ್ನೇ ಕೇಳಿಬಿಟ್ರಂತೆ, ಯಾತಕ್ಕಾಗಿ ಹಿಂಗೆ ಮಾಡಿದಿ ಹಾಗೆ ಅಂತ. ಯಾತಕ್ಕಾಗಿ ಹಿಂಗೆ ಮಾಡಿದಿ? ಯಮದೇವರು ಏನು ಹೇಳಬೇಕು? ವಾಸ್ತವಿಕವಾದನ್ನು ಹೇಳಬೇಕಲ್ಲೋ. ಎರಡು ಕಾರಣ ಇದೆ, ಒಂದು ಸಣ್ಣ ಪುಟ್ಟ ಕಾರಣ, ಒಂದು ಮುಖ್ಯ ಕಾರಣ ಹಾಗೆ ಅಂತ. ಸಣ್ಣ ಪುಟ್ಟ ಕಾರಣವನ್ನೇ ಅವ್ರು ಹೇಳಿಬಿಟ್ರು. ಏನು? ಸಣ್ಣ ವಯಸ್ಸಿನಲ್ಲಿ ಮಾಂಡವ್ಯರೇ ನೀವು ಒಂದು ಹುಳವನ್ನು ಹಿಡಿದು ಅದರ ಆಸನವನ್ನು ಚುಚ್ತಾ ಕೂತಿದ್ದೀರಿ, ಅದರಿಂದ ನಿಮಗೆ ಈ ಪನಿಷ್ಮೆಂಟು ಹಾಗೆ. ಮಾಂಡವ್ಯರಿಗೆ ಇನ್ನೂ ಸಿಟ್ಟು ಬಂತು. ಅಲ್ಲವೋ, ಯಾವುದೋ ಸಣ್ಣ ವಯಸ್ಸಲ್ಲಿ ಮಾಡಿದ್ದಕ್ಕೆ ಅದು ಸಣ್ಣ ಅಪರಾಧ, ಅದಕ್ಕಾಗಿ ಇಷ್ಟು ದೊಡ್ಡ ಶಿಕ್ಷೆ ಕೊಡೋದ? ತಪಸ್ ಮಾಡ್ತಾ ಇರೋವಂತಂದು ಗಲ್ಲಿಗೆ ಏರ್ಸೋದ ಹಾಗೆ ಅಂತ. ಅದರಿಂದ ನೀನು ಶೂದ್ರನಾಗು ಅಂತ ಶಾಪ ಕೊಟ್ಟು. ವಾಸ್ತವಿಕವಾಗಿ ಮುಖ್ಯವಾದ ಕಾರಣ ಏನು? ಮಾಂಡವ್ಯರು ಯಾಕೆ ತಪಸ್ ಮಾಡ್ತಾ ಇದ್ರು ನೋಡಿ. ಅದಕ್ಕೆ ಹೇಳೋದು, ಯಾರು ತಪಸ್ ಮಾಡ್ತಾ ಇದ್ದಾರೆ ಎಲ್ಲರೂ ಕೂಡ ಒಳ್ಳೆಯ ಉದ್ದೇಶದಿಂದ ಮಾಡ್ತಾರೆ ಅಂತ ಇಲ್ಲ. ಮಾಂಡವ್ಯರಿಗೆ ಏನಾಗಿತ್ತು? ತಾವು ವಸಿಷ್ಠರಂತೆ ಸಾಮ್ಯವನ್ನು ಪಡೀಬೇಕು ಹಾಗೆ ಅಂತ ಉದ್ದೇಶದಿಂದ ತಪಸ್ ಮಾಡ್ತಾ ಕೂತಿದ್ದಾರೆ. ಆದರೆ ಇವರಿಗೆ ಯೋಗ್ಯತೆಯೇ ಅಲ್ಲ, ಇವರಿಗೆ ಯೋಗ್ಯವಾದದ್ದಲ್ಲೇ ಅಲ್ಲ. ಅದರಿಂದ ಏನಾಯಿತು? ಹೆಚ್ಚು ಪುಣ್ಯ ಬಂದೋಯ್ತು. ಹೆಚ್ಚು ಪುಣ್ಯವನ್ನು ತೆಗಿಬೇಕು, ದೊಡ್ಡವರಿಗೆ ಶಾಪ ಕೊಡಬೇಕು. ಯಮದೇವರಿಗೆ ಶಾಪ ಕೊಟ್ಬಿಟ್ಟು ಶೂದ್ರನಾಗಿ ಹುಟ್ಟು ಅಂತ ವಿದುರನಾಗಿ ಹುಟ್ಟಿದ್ದ ಅಷ್ಟೆ. ಅಕಸ್ಮಾತ್ ನಿಜವಾದ ಕಾರಣವನ್ನು ಹೇಳಿದರೆ ಯಮದೇವರು ಇಲ್ಲ ನೀವು ವಸಿಷ್ಠರ ಸಾಮ್ಯವನ್ನು ಬಯಸ್ತಾ ಇದ್ದೀರಿ, ಅದರಿಂದ ನಾನು ನಿಮಗೆ ಈ ಥರ ಮಾಡಿದೆ ಅಂತ ಹೇಳಿದರೆ ಆಗೇನು ಕೊಡ್ತಾ ಇಲ್ಲ, ಅವರು ಶಾಪ ಕೊಡ್ತಾ ಇಲ್ಲ. ಹೌದು ಅಂತ ಒಪ್ಕೊಂಡು ಹೋಗ್ಬಿಡೋದು. ಆ ಪಾಪ ಆ ಪುಣ್ಯ ಹೆಚ್ಚು ಪುಣ್ಯ ಹಾಗೆ ಉಳಿತಾ ಇತ್ತು. ಅದರಿಂದ ಏನು ಮಾಡಿದರು? ಮುಖ್ಯವಾದ ಕಾರಣವನ್ನು ಹೇಳದೆ ಅಮುಖ್ಯವಾದ ಕಾರಣವನ್ನು ಹೇಳಿ ಶಾಪ ಕೊಡುವಂತೆ ಮಾಡಿ. ನೋಡಿ, ಕ್ರೋಧ ಎಷ್ಟು ಕೆಟ್ಟದು ನೋಡಿ. ಇದ್ದ ಪುಣ್ಯವನ್ನೆಲ್ಲ ಮಾಡಿರೋದೇ ಚಾರು ಚೂರು ಪುಣ್ಯ, ಕೋಪ ಮಾಡಿ ಅದನ್ನು ಕಳ್ಕೊಂಡ್ಬಿಡ್ತೀವಿ. ಅದರಿಂದ ಕೋಪ ಪಡಬೇಡಿ ಅಂತಾರೆ. ಇನ್ನು ಸಮಂ ಚರಂತಂ ಸರ್ವತ್ರ, ಅವರವರ ಯೋಗ್ಯತೆಗೆ ತಕ್ಕಂತೆ ದೇವರು ಮಾಡ್ತಾನೆ. ಯುಧಿಷ್ಠಿರನ ಕೇಸ್ ನೋಡಿ, ದೊಡ್ಡ ದೇವತೆ, ಇದೇ ಯಮಧರ್ಮನದ್ದೇ, ಯಮಧರ್ಮನ ಅವತಾರ. ಏನು ಮಾಡಿದರು? ರಾಜಸೂಯಿ ಯಾಗ ಮಾಡಿ ಭಾರೀ ಪುಣ್ಯ ಗಳಿಸಿಬಿಟ್ಟು, ರಾಜಸೂಯಿ ಯಾಗ ಮಾಡಿ ಜರಾಸಂಧನ ಸಂಹಾರ ಇತ್ಯಾದಿಗಳನ್ನೆಲ್ಲ ಮಾಡಿ ಭಾರೀ ಪುಣ್ಯ ಬಂದೋಯ್ತು. ಪರಮಾತ್ಮ ಏನು ಮಾಡಿದ ನೋಡಿ, ಆ ರಾಜಸೂಯಿ ಯಾಗಕ್ಕೆ ಎಷ್ಟು ಪುಣ್ಯ ಇದೆ ಅಂದರೆ, ಬ್ರಹ್ಮದೇವರ ಪದವಿಗೆ ಯೋಗ್ಯರಾಗಿದ್ದವರು ರಾಜಸೂಯಿ ಯಾಗ ಮಾಡಿದರೆ ಅವರಿಗೆ ಬ್ರಹ್ಮ ಪದವಿಯನ್ನೇ ತಂದುಕೊಡತಕ್ಕದ್ದು. ನೋಡಿ, ಕರ್ಮದಲ್ಲಿ ದೇವರು ಎಷ್ಟು ಶಕ್ತಿಯನ್ನು ತುಂಬಿದ್ದಾನೆ ಅಂತ ಆಶ್ಚರ್ಯ ಅನ್ನಿಸ್ತದೆ. ನೋಡಿದರೆ ಒಂದು ಏನೋ ತುಪ್ಪ ಹಾಕೋದು, ಹವಿಸಾಕೋದು ಅಂತ ನಮಗೆ ಅನ್ನಿಸ್ತದೆ. ಯೋಗ್ಯರಾದವರು ಯಾಗವನ್ನು ಮಾಡಿದರೆ ಅದಕ್ಕೆ ಎಷ್ಟು ಫಲ ಇದೆ? ಬ್ರಹ್ಮ ಪದವಿಯನ್ನು ಕೂಡ ತಂದುಕೊಡುವ ಸಾಮರ್ಥ್ಯ ಆ ಕರ್ಮಗಳಿಗೆ. ಅದನ್ನ ಕರ್ಮವನ್ನು ಏನೋ ಕರ್ಮ ಅಂತ ನೀವು ಉದಾಸೀನ ಮಾಡಬಾರ್ದು. ನಾವು ಸಂಧ್ಯಾ ವಂದನೆ ಇರ್ಬೋದು, ಒಂದು ವೈಶ್ವದೇವ ಇರ್ಬೋದು, ಅದು ಸಣ್ಣದು ಅಂತ ತಿರಸ್ಕಾರ ಮಾಡಬೇಡಿ ಅಂತಾರೆ ಶಾಸ್ತ್ರದಲ್ಲಿ. ನೋಡಿ, ಆ ರಾಜಸೂಯ ಯಾಗ ಮಾಡಿದರೂ
ಬ್ರಹ್ಮ ಪದವಿಯನ್ನು ತಂದುಕೊಡತಕ್ಕದ್ದು. ಅಥವಾ ಬ್ರಹ್ಮ ಪದವಿಗೆ ಯೋಗ್ಯರಲ್ಲದವರು ಮಾಡಿದರೆ ಆ ರಾಜಸೂಯ ಯಾಗ ಏನು ಮಾಡ್ತದೆ? ತಮ್ಮ ಸಮಾನ ಕಕ್ಷೆಯಲ್ಲಿ ಇರುವವರು ಎಲ್ಲಿ ಇರ್ತಾರೋ ಅವ್ರಿಗಿಂತ ಹೆಚ್ಚಿನ ಸ್ಥಾನದಲ್ಲಿ ತಂದಿಡಿಸ್ತದಂತೆ. ಕರ್ಮದ ಸಾಮರ್ಥ್ಯ, ಕರ್ಮ ಜಡ ಯದ್ಯಪಿ ಕರ್ಮಕ್ಕೆ ಏನು ಸಾಮರ್ಥ್ಯ ಇಲ್ಲ, ಕರ್ಮದಲ್ಲಿ ಕೂತು ಪರಮಾತ್ಮ ಆ ಒಂದು ಅನುಗ್ರಹವನ್ನು ಮಾಡ್ತಾನೆ. ಹಾಗೆ ಉದಾಹರಣೆಗೆ ಹರಿಶ್ಚಂದ್ರ, ರಾಜಸೂಯಾಗ ಮಾಡಿದ ಪುಣ್ಯಾತ್ಮ ಅಂದರೆ ಹರಿಶ್ಚಂದ್ರ. ಅವನೇನು ಮಾಡಿದ? ಅವನು ಇಂದ್ರಲೋಕದಲ್ಲಿ ಕೂತಿದ್ದಾನೆ. ಪಾಂಡುರಾಜ ತಾರತಮ್ಯದಲ್ಲಿ ದೊಡ್ಡವರು, ಅವ್ರು ನೋಡಿದರೆ ಕೆಳಗಿನ ಸಭೆ ಯಮಸಭೆಯಲ್ಲಿ ಕೂತಿದ್ದಾರೆ. ಮೇಲೆ ನೋಡಿದರೆ ಹರಿಶ್ಚಂದ್ರ ಕೂತಿದ್ದಾನೆ, ತಾನು ಕೆಳಗಿನ ಸಭೆಯಲ್ಲಿ ಕೂತಿದ್ದಾರೆ. ತಾರತಮ್ಯದಲ್ಲಿ ಕೆಳಗಿನವರು ಕೆಳಗೆ ಇರಬೇಕು, ಮೇಲಿನವರು ಮೇಲೆ ಇರಬೇಕು. ರಿವರ್ಸ್ ಆಯಿತು. ಯಾಕೆ? ಹರಿಶ್ಚಂದ್ರನಿಗೆ ಯಾಕೆ ಅಷ್ಟು ಸಾಮರ್ಥ್ಯ ಬಂತು? ಯದ್ಯಪಿ ಮನುಷ್ಯ ಚಕ್ರವರ್ತಿ ಸ್ಥಾನದಲ್ಲಿ ತಾರತಮ್ಯದಲ್ಲಿ ಇರುವವರು ಅಷ್ಟೇ. ದೇವತಾ ಪದವಿಯಲ್ಲೂ ಇಲ್ಲ ಅವರು, ದೇವತೆಯೂ ಇಲ್ಲ. ಪರಾವಹ ಮರುದ್ದೇವತೆ ನೋಡಿದರೆ ಕೆಳಗೆ ಕೂತಿದ್ದಾರೆ. ನೋಡಿ, ಆ ರಾಜಸೂಯಾಗ ಮಾಡಿದ ಫಲ ಅಷ್ಟು ದೊಡ್ಡ ಕಾರ್ಯವನ್ನು ಮಾಡುತ್ತದೆ. ಅದು ದೇವರು ಅಷ್ಟು ಮಾಡಿಸ್ತಾನೆ. ಆದ್ದರಿಂದ ಪಾಂಡುರಾಜ ಏನು ಮಾಡಿದ? ನಾರದರ ಹತ್ರ ಹೇಳಿ ಕಳಿಸಿ, ತನ್ನ ಮಗ ಯುಧಿಷ್ಠಿರನ ಹತ್ರ ರಾಜಸೂಯಾಗ ಮಾಡಿಸ್ರಿ, ಅದರ ಪುಣ್ಯದಿಂದ ನಾನು ಉತ್ತಮ ಲೋಕಕ್ಕೆ ಹೋಗ್ತೀನಿ ಹಾಗೆ ಅಂತ ಹೇಳಿ ಕಳಿಸ್ತಾನೆ. ಆಯಿತು ಅಂತ ಪಾಂಡವರು ಮಾಡ್ತಾರೆ. ನೋಡಿದರೆ ಯುಧಿಷ್ಠಿರನಿಗೆ ಭಾರಿ ಪುಣ್ಯ ಬಂದೋಯ್ತು. ಏನು ಮಾಡಬೇಕು? ಒಳಗಿಂದ ಅದು ಸಹನೆ ಮಾಡಲಿಕ್ಕೆ ಆಗಲ್ಲ. ಅದು ಅಗ್ನಿಯನ್ನು ನುಂಗಿದರೆ ಹೇಗೆ ಇರುತ್ತದೆ, ಹೊರಗೆ ಹಾಕುವ ತನಕ ಅದು ಕಷ್ಟ ಇರ್ತದೆ. ನೋಡಿ, ಆ ಥರ ಇರ್ತದೆ ಅಂತೆ ಅದು. ಹೊರಗೆ ಹಾಕಲೇಬೇಕು. ಅದರಿಂದ ಪರಮಾತ್ಮ ಏನು ಮಾಡಿದ? ಜೂಜಾಡುವಂತೆ ಮಾಡಿದ. ಯುಧಿಷ್ಠಿರನನ್ನು ಜೂಜಾಡುವಂತೆ ಮಾಡಿ ಎಲ್ಲವನ್ನು ಪಣಕ್ಕೆ ಇಟ್ಟು, ಯಾರನ್ನು ಪಣಕ್ಕಿಟ್ಟ? ಭೀಮನನ್ನೇ ಪಣಕ್ಕಿಟ್ಟ, ವಾಯುದೇವರನ್ನೇ ಪಣಕ್ಕಿಟ್ಟ. ಏನಾಯಿತು? ಹೆಚ್ಚು ಪುಣ್ಯ ಇಲ್ಲ, ಭೀಮನಿಗೆ ಬಂತು. ಭೀಮನಿಗೆ ಸಾಮರ್ಥ್ಯ ಇದೆ, ಯೋಗ್ಯತೆ ಇದೆ. ಅವರು ಮುಂದೆ ಏನಾಗ್ತಾರೆ? ಬ್ರಹ್ಮ ಪದವಿಗೆ ಬರ್ತಾರೆ. ನೋಡಿ, ಜಗತ್ತು, ಪರಮಾತ್ಮ ಈ ಜಗತ್ತನ್ನು ಯಾಕೆ ಸೃಷ್ಟಿ ಮಾಡಿದ್ದಾನೆ? ಯಾರ್ಯಾರಿಗೆ ಏನೇನು ಕೆಲಸ ಆಗಬೇಕೋ ಅವರಿಂದ ಆ ಕೆಲಸವನ್ನು ಮಾಡಿಸಿ, ಪುಣ್ಯವನ್ನು ಕೊಡಿಸಿ, ಅದಕ್ಕೆ ತಕ್ಕಂತೆ ವಾತಾವರಣವನ್ನು ನಿರ್ಮಾಣ ಮಾಡಿ ಅನುಗ್ರಹ ಮಾಡೋದಕ್ಕೆ ಈ ಜಗತ್ತು ಇರೋದು. ಇಲ್ಲದಿದ್ದರೆ ಹಸಿಮನೆಯಲ್ಲಿ ಕೂತು ರಾಜಸೂಯಾಗ ಮಾಡಿದ್ದು ಯಾರು? ಯುಧಿಷ್ಠಿರ. ಅವನಿಗೆ ಪುಣ್ಯ ಬರಬೇಕಾಗಿತ್ತು. ಅವನಿಗೆ ಎಷ್ಟು ಪುಣ್ಯ ಬರಬೇಕೋ ಅಷ್ಟು ಪುಣ್ಯವನ್ನು ಕೊಟ್ಟು, ಮಿಕ್ಕಿದ ಪುಣ್ಯವನ್ನು ಏನು ಮಾಡಿದ ದೇವರು? ಭೀಮನಿಗೆ ಟ್ರಾನ್ಸ್ಫರ್ ಮಾಡಿದರು. ಅದರಿಂದ ಭೀಮಸೇನ ದೇವರಿಗೆ ಏನಾಯಿತು? ಬ್ರಹ್ಮ ಪದವಿಗೆ ಹೋಗುವ ಭಾಗ್ಯ ಸಿಕ್ತು. ಹಾಗೆ ಅಂತ ಹೇಳ್ತಾರೆ. ಈ ರೀತಿಯಾಗಿ ಸಮಂಚರಂತಂ ಸರ್ವತ್ರ, ಯಾರಿಗೆ ಎಷ್ಟು ಯೋಗ್ಯತೆಯೇನೋ ಅಷ್ಟೇ. ನಮಗೆ ಒಂದು ಪ್ರಶ್ನೆ ಬರ್ತದೆ, ಅಲ್ಲ ಎಷ್ಟು ಯೋಗ್ಯತೆ ಅಷ್ಟೇ ಅಂದರೆ ನಾವ್ಯಾಕೆ 100 ಗಾಯತ್ರಿ ಜಪ ಮಾಡಬೇಕು? ಮಾಡಿ ಹೆಚ್ಚು ಪುಣ್ಯ ಮಾಡಿ ಅದನ್ನು ಕಳ್ಕೊಳ್ಳೋದಕ್ಕಿಂತ ಸುಮ್ಮನೆ 10 ಗಾಯತ್ರಿ ಮಾಡಿದರೆ ಸಾಕು ಅಲ್ವಾ? ಹೆಚ್ಚು ಪುಣ್ಯ ಮಾಡಿ ಯಾಕ್ರಿ ಒದ್ದಾಡಬೇಕು? ಸುಮ್ಮನೆ ಏನೋ ಮಾಡ್ಕೊಂಡು ಹೋದ್ರೆ ಆಯಿತು ಹಾಗೆ ಅಂತ ಭಾವಿಸಬೇಡಿ. ಯಾಕೆ? ಈ ಹೆಚ್ಚು ಪುಣ್ಯ ಬರೋದೆಲ್ಲ ಯಾರಿಗೆ? ದೇವತೆಗಳಿಗೆ, ಋಷಿಗಳಿಗೆ ಅಷ್ಟೇ. ಯಾರಿಗೆ ಸಂಬಂಧಪಟ್ಟದಲ್ಲ ಅದು, ಮನುಷ್ಯರಿಗೆ ಸಂಬಂಧಪಟ್ಟದಲ್ಲ. ಮನುಷ್ಯರು ಏನು ಮಾಡ್ತಾರೆ? ಎಷ್ಟು ಯೋಗ್ಯತೆಯೋ ಅಷ್ಟೇ ಮಾಡೋದಿಲ್ಲ, ಎಷ್ಟು ಯೋಗ್ಯತೆ ಇದೆ ಅಷ್ಟೇ ಮಾಡೋದಿಲ್ಲ. ಅದರಿಂದ ಈ ಒಂದು ಕಥೆಯನ್ನು ಕೇಳಿ ಇನ್ಯಾಗ ಜಾಸ್ತಿ ಮಾಡಿ ಪುಣ್ಯ ಸಂಪಾದನೆ ಮಾಡಬೇಕು, ಕಡಿಮೆ ಮಾಡಿಕೊಳ್ಳೋಣ ಅಂತ ನಿರ್ಧಾರಕ್ಕೆಲ್ಲ ಬರಬೇಡಿ ಅಂತಾರೆ. ಸಮಂ ಚರಂತಂ ಸರ್ವತ್ರ, ಪರಮಾತ್ಮ ಎಲ್ಲ ಕಡೆ ಅವರವರ ಯೋಗ್ಯತೆಗೆ ತಕ್ಕಂತೆ ಮಾಡ್ತಾನೆ. ಇನ್ನು ಯಶೋಧಾದೇವಿಯ ದೃಷ್ಟಾಂತ ಬಂದರೂ ಕೂಡ ಏನು ಮಾಡ್ತಾನೆ? ಕೆಲವೊಮ್ಮೆ ತಾನು ಪರಮಾತ್ಮ ಅಂತ ತೋರಿಸಿಕೊಡ್ತಾನಂತೆ. ಆ ಬಾಯಿಯಲ್ಲಿ ಬ್ರಹ್ಮಾಂಡವನ್ನು ತೋರಿಸಿದ. ಮಣ್ಣನ್ನು ತಿಂದು ಯಶೋಧಾ ಮಾತೆ ಕೇಳಿದಾಗ ಬ್ರಹ್ಮಾಂಡವನ್ನು ತೋರಿಸ್ತಾನೆ. ಬ್ರಹ್ಮಾಂಡವನ್ನು ತೋರಿಸಿ ಅವಳಿಗೆ ಸಹನೆ ನೋಡಿ, ಎಷ್ಟು ವಿಲಕ್ಷಣ ನೋಡಿ. ಯಾವ ಮಗುವು ಬಾಯಲ್ಲಿ ಬ್ರಹ್ಮಾಂಡ ತೋರಿಸೋದಿಲ್ಲ. ತಾನು ಮೂಲ ರೂಪದಲ್ಲಿ ಎಷ್ಟು ಶಕ್ತಿ ಇದೆಯೋ ಅವತಾರದಲ್ಲೂ ಕೂಡ ಅಷ್ಟೇ ಶಕ್ತಿ ಇದೆ ಅಂತ ತೋರಿಸಿಕೊಟ್ಟ ರೂಪ ಕೃಷ್ಣ ರೂಪ ಇದು. ಬಾಯಲ್ಲಿ ಬ್ರಹ್ಮಾಂಡವನ್ನು ತೋರಿಸ್ತಾನೆ. ಮೂರ್ಛಿತಲಾಗಿ ಬೀಳ್ತಾಳೆ ಅವಳು. ಸಹನೆನೇ ಮಾಡಲಿಕ್ಕೆ 2 ಬಾರಿ ತೋರಿಸಿದನಂತೆ. ಒಂದು ಬಾರಿ ಆಕಳಿಸಿದಾಗ ತೋರಿಸ್ಬಿಟ್ಟ, ಮತ್ತೆ ಏನು ಮಾಡಿದ? ಮರ್ತೋಗುವಂತೆ ಮಾಡಿಬಿಟ್ಟ. ಮರ್ತೋಗಿ ಅವಳಿಗೆ ಏನು ಬಂತು? ಸುತೋನಮೇಯಂ ಸುತಃ ಹಾಗೆ ಅಂತಲೇ ಎಚ್ಚರ ಬಂದಂತೆ. ನನ್ನ ಮಗ ಇವನು ಹಾಗೆ ಅಂತಲೇ ಚಿಂತನೆ ಮಾಡ್ತಾ ಇದ್ದಳು ಯಶೋಧ. ಕೃಷ್ಣನನ್ನು ತನ್ನ ಮಗ ಅಂತ ಚಿಂತನೆ ಮಾಡ್ತಾ ಇದ್ದರು. ಆದರೆ ಹೇಗೆ ಚಿಂತನೆ ಇರಬೇಕು?
ನನ್ನ ಮಗನೂ ಹೌದು ಪರಮಾತ್ಮನೂ ಹೌದು ಅಂತ ಎಚ್ಚರ ಇರಬೇಕಾಗಿತ್ತು. ಆ ಎಚ್ಚರವನ್ನು ದೇವರು ಮತ್ತೆ ಮತ್ತೆ ಮುಚ್ಚಿ ಹಾಕ್ತಾ ಇದ್ದಂತೆ. ಯಾಕೆ? ಅವರ ಯೋಗ್ಯತೆ ಅಷ್ಟೇ ಇತ್ತು, ಯಶೋಧ ಮಾತೆಯ ಯೋಗ್ಯತೆ ಅಷ್ಟೇ. ಮತ್ತೆ ಮುಚ್ಚಿ ಹಾಕ್ತಾ ಇದ್ದ, ಮತ್ತೆ ಮತ್ತೆ ಜ್ಞಾನ ಕೊಡ್ತಾ ಇದ್ದ. ಸುತೋನಮೇಯಂ ಹರಿರೇವ ಸಾಕ್ಷಾತ್ ಅಂತ ಎಚ್ಚರ ಬಂತು, ಮತ್ತೆ ಮುಚ್ಚಿ ಹಾಕಿದ. ಈ ಥರ ಇರುತ್ತದೆ. ಹಾಗೆ ಕುಂತಿದೇವಿಯ ಪರಿಸ್ಥಿತಿಯು ಹಾಗೆ. ಇಷ್ಟು ಹೇಳ್ತಾರೆ, ಸ್ತೋತ್ರ ಮಾಡ್ತಾರೆ. ಆದರೆ ಈ ಒಂದು ಎಚ್ಚರ ಅವ್ರಿಗೇನಿತ್ತು, ಈ ಯಾದವರು ಎಲ್ಲರೂ ಕೂಡ ನನ್ನ ಬಂಧು ಬಾಂಧವರು, ಪಾಂಡವರು ನನ್ನ ಮಕ್ಕಳು ಹಾಗೆಂಬ ಒಂದು ಭಾವನೆ ಬಂದ್ಬಿಡುತ್ತದೆ. ಆಗ ಬಂದಾಗ ಏನಾಗ್ತದೆ, ಪರಮಾತ್ಮ ಎನ್ನತಕ್ಕದ್ದು ಅವನ ವಿಚಾರ ಮರೆತು ಹೋಗ್ತದೆ. ಹಾಗೆ ಅಂತ ಹೇಳ್ತಾರೆ. ಈ ರೀತಿಯಾಗಿ ಸಮಂ ಚರಂತಂ ಸರ್ವತ್ರ, ದೇವರಿಗೆ ಇಂಥವರು ಅಂಥವರು ಅಂತ ಇಲ್ಲ. ದ್ವೇಷ ಮಾಡಿದರೆ ತಮಸ್ಸಿಗೆ ಕಳಿಸೋದಕ್ಕೆ ಏನೇನು ಬೇಕೋ ಅವರವರ ಯೋಗ್ಯತೆಗೆ ನೋಡಿ ಎಲ್ಲವನ್ನು ನಿರ್ಮಾಣ ಮಾಡಿ ಕೊಡ್ತಾನೆ. ಏನಾಗಿತ್ತು ಅಂದರೆ, ಈ ಕೃಷ್ಣಾವತಾರ ಬುದ್ಧಾವತಾರದ ಪ್ರಭಾವ ಏನಾಯಿತು, ಕೃಷ್ಣಾವತಾರ ಮತ್ತು ಭೀಮಾವತಾರ ಇದರ ಪ್ರಭಾವ ಏನಾಯಿತು, ದೈತ್ಯರಲ್ಲಿ ಕೂಡ ಏನು ಬಂತು, ಓ ಪರಮಾತ್ಮನೇ ಸರ್ವೋತ್ತಮನಾಗಿದ್ದಾನೆ, ವಾಯುದೇವರೇ ಜೀವೋತ್ತಮರಾಗಿದ್ದಾರೆ, ಅವರನ್ನು ಏನು ಮಾಡಲಿಕ್ಕೆ ಬರೋದಿಲ್ಲ ಹಾಗೆಂಬ ಒಂದು ಬುದ್ಧಿ ಯಾರಿಗೆ ಬಂತು, ತಮೋಯೋಗ್ಯರಿಗೆ ಬಂತು. ತಮೋಯೋಗ್ಯರಿಗೆ ಏನು ಬಂತು, ಪರಮಾತ್ಮನೇ ಸರ್ವೋತ್ತಮ. ರುದ್ರದೇವರು ಬ್ರಹ್ಮದೇವರ ವರ 8 ದಿವಸ ತಿಳ್ಕೊಂಡಿದ್ರು, ಬ್ರಹ್ಮದೇವರು ರುದ್ರದೇವರ ವರ ಸಾಕಾಗಿತ್ತು ಹಾಗೆ ಅಂತ. ಈಗ ಗೊತ್ತಾಗೋಯ್ತು, ಬ್ರಹ್ಮದೇವರು ರುದ್ರದೇವರ ವರ ಇದ್ದರೂ ಕೂಡ ಕೃಷ್ಣ ಬಂದು ಎಲ್ಲವನ್ನು ತೆಗೆದಾಕ್ತಾನೆ, ಭೀಮಸೇನ ದೇವರು ಎಲ್ಲವನ್ನು ಪುಡಿ ಪುಡಿ ಮಾಡ್ತಾರೆ, ಗೊತ್ತಾಗೋಯ್ತು. ಆದ್ದರಿಂದ ಅವರು ಕೂಡ ಉಪಾಸನೆ ಮಾಡಲಿಕ್ಕೆ ಶುರು ಮಾಡಿದರು. ಏನು ಅಂತ, ಹರಿ ಸರ್ವೋತ್ತಮ, ವಾಯು ಜೀವೋತ್ತಮ ಹಾಗೆ ಅಂತ. ಇದು ಯಾವುದರಿಂದ ಬಂದದ್ದು, ವಾತಾವರಣದಿಂದ ಬಂದದ್ದು ಅಂತಾರೆ. ಯಾವುದರಿಂದ ಬಂದದ್ದಲ್ಲ, ಸ್ವಾಭಾವಿಕವಾಗಿ ಬಂದದ್ದಲ್ಲ. ಯಾವುದರಿಂದ ಬಂದದ್ದು, ವಾತಾವರಣ ನಿಮಿತ್ತ. ನೋಡಿ 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 ಅವರಿಗೆ ಆ ರೀತಿಯಾಗಿ ಆಗೋಯ್ತು. ದೇವತೆಗಳು ಹೋಗಿ ಪ್ರಾರ್ಥನೆ ಮಾಡಿದರಂತೆ ದೇವರತ್ತ, ಸ್ವಾಮಿ ತಮೋಯೋಗ್ಯರು ಇವರೇನು ಮಾಡ್ತಾ ಇದ್ದಾರೆ, ಹರಿಸರ್ವೋತ್ತಮ ವಾಯುಜೀವೋತ್ತಮ ಅಂತ ಉಪಾಸನೆ ಮಾಡ್ತಾ ಇದ್ದಾರೆ. ಆಯ್ತು, ಮಾಡಲಿ, ಏನಾಯಿತು ಹಾಗೆಂದರೆ ದೇವರಲ್ಲಿ ನಾವು ಮೊದಲೇ ನೋಡಿದ್ದೀವಿ, ಕಿಂಚಿತ್ತು ಭಕ್ತಿ ಇದ್ದರೂ ಕೂಡ ಏನಾಗ್ತದೆ, ಅವರಿಗೆ ಮೋಕ್ಷ ಕೊಡಬೇಕಾಗ್ತದೆ. ಆಯಿತು, ಕೊಡ್ರಿ, ಏನಾಯಿತು, ಮೋಕ್ಷದಲ್ಲಿ ಅವರ ಸ್ವಭಾವ ಅಭಿವ್ಯಕ್ತ ಆಗ್ತದೆ. ಆಗಲಿ, ಏನಾಯಿತು ಹಾಗೆಂದರೆ ಅವರ ಸ್ವಭಾವ ಹೇಗಿರುತ್ತದೆ, ಕೆಟ್ಟದಾಗಿ ಇರ್ತದೆ. ಅಸುರ ಸ್ವಭಾವ ಕೆಟ್ಟದ್ದು, ಪರಹಿಂಸೆ, ಪರಪೀಡ, ಸ್ವಾರ್ಥವಾಗಿ ಬದುಕೋದು ಇತ್ಯಾದಿಯಾಗಿ ಕಂಸನಲ್ಲಿ ನಾವು ನೋಡ್ತೀವಿ, ದುರ್ಯೋಧನಾದಿಗಳಲ್ಲಿ ನೋಡ್ತೀವಿ. ಅವರ ಮೋಕ್ಷದಲ್ಲೂ ಕೂಡ ಹಾಗೆ ಬಂದು ಏನು ಮಾಡ್ತಾರೆ, ಸಜ್ಜನರಿಗೆ ಹಿಂಸೆಯನ್ನೇ ಮಾಡ್ತಾರೆ. ಅದರಿಂದ ಏನಾಗಬಾರ್ದು, ಅವರಿಗೆ ಮೋಕ್ಷ ಆಗಬಾರ್ದು. ಮೋಕ್ಷ ಆಗಬಾರ್ದು ಅಂದರೆ ಏನು ಮಾಡಬಾರ್ದು, ಹರಿವಾಯುಗಳಲ್ಲಿ ಭಕ್ತಿ ಬರಬಾರದು. ಹರಿವಾಯುವಿನಲ್ಲಿ ಭಕ್ತಿ ಬರಬಾರ್ದು ಅಂದರೆ ಏನು ಮಾಡಬೇಕು, ಇದ್ದ ಜ್ಞಾನವನ್ನು ತೆಗಿಬೇಕು. ಆ ಜ್ಞಾನ ಸೇರ್ಕೊಂಡ್ಬಿಟ್ಟಿದೆ ಅವರಲ್ಲಿ, ವೃತ್ತಿಜ್ಞಾನ ಅಂತ ಕರೀತಾರೆ, ಮನೋವೃತ್ತಿ ಜ್ಞಾನ ಅವರಿಗೆ ಸೇರ್ಕೊಂಡ್ಬಿಟ್ಟಿದೆ. ಆದರೆ ನೋಡಿದರೆ ಅವರು ಮೋಕ್ಷಕ್ಕೆ ಯೋಗ್ಯರಲ್ಲ. ಏನು ಮಾಡಬೇಕು, ಜ್ಞಾನವನ್ನು ಕಿತ್ತಿ ತೆಗಿಯೋಕ್ಕಾಗ್ತದಾ? ಪ್ರಾಣ ಬೇಕಾದ್ರೆ ತೆಗಿಬೋದು, ಜ್ಞಾನವನ್ನು ತೆಗಿಯೋದು ಹೇಗೆ? ಎಷ್ಟು ಸಮಸ್ಯೆ ಇದೆ ನೋಡಿ. ನಾವು ಹೇಳ್ತೀವಿ ನೋಡಿ, ಅಜ್ಞಾನ ಜ್ಞಾನದೋ ವಿಷ್ಣು, ಅಜ್ಞಾನಿಗಳಿಗೆ ಜ್ಞಾನವನ್ನು ಕೊಡ್ತಾನೆ. ಅದೇ ಥರ ಅಜ್ಞಾನಿ ಯೋಗ್ಯರಿಗೆ ಅಜ್ಞಾನವನ್ನೇ ದೇವರು ಕೊಡ್ತಾನೆ. ಜ್ಞಾನ ಆಗಲಿ ಅಜ್ಞಾನ ಆಗಲಿ ಯಾರಿಗೆ ಯಾವುದು ಯೋಗ್ಯವೋ ಅದು ನೋಡಿಕೊಂಡು ದೇವರು ಕೊಡ್ತಾನೆ. ಈಗ ದೈತ್ಯರು ತಮೋಯೋಗ್ಯರು, ಅವರಿಗೆ ಜ್ಞಾನಭಕ್ತಿಯಾದಿಗಳು ಬಂದುಬಿಟ್ಟಿದೆ, ಏನು ಮಾಡೋದು ಹಾಗೆಂದರೆ ಪರಮಾತ್ಮ ತಾನು ಬುದ್ಧನಾಗಿ ಅವತಾರ ಮಾಡಿದ. ಬುದ್ಧ ಅವತಾರ ಮಾಡಿ ಏನು ಮಾಡಿದ, ಸಣ್ಣ ಮಗು ಮನೆಯಲ್ಲಿ ಹುಟ್ಟುತ್ತಾನೆ. ಅವರ ತಂದೆ ತಾಯಿಯರಿಗೆ ಭಾರಿ ಸಂತೋಷ ಆಯಿತು. ಅವ್ರು ಏನಾಗಿ ಬಿಟ್ಟಿದ್ರು, ತಮೋಯೋಗ್ಯರು ವಿಷ್ಣು ಭಕ್ತರಾಗಿ ಬಿಟ್ಟಿದ್ರು. ನಮಗೆ ಅನ್ನಿಸ್ತದೆ, ಅಲ್ಲರಿ ಅಸುರರ ಮಧ್ಯದಲ್ಲಿ ಅಸುರರಿಗೆ ಮಗನಾಗಿ ಹುಟ್ಟಿದನ, ವಸುದೇವ ದೇವಕಿಯರು ತಪಸ್ ಮಾಡಿದ್ರು ಸರಿ, ಈ ಇವರಲ್ಲಿ ಯಾಕೆ ಹುಟ್ಟಿದ್ರು, ಅಸುರರಲ್ಲಿ ಯಾಕೆ ಪರಮಾತ್ಮ ಹುಟ್ಟಿದ ಹಾಗೆ? ಎಲ್ಲದಕ್ಕೂ ಒಂದೇ ಕಾರಣ ಅಷ್ಟೇ, ಯಾರಿಗೆ ಯಾವುದು ಯೋಗ್ಯನೋ ಅದೇ ಸಮಂ ಚರಂತಂ
ಸರ್ವತ್ರ ದೇವರಿಗೇನು, ಯಾರಲ್ಲಿ ಎಲ್ಲರಲ್ಲೂ ದೇವರೇ ಇರೋದು, ಈಶಾವಾಸ್ಯಂ. ಅಸುರರಲ್ಲಿ ಇದ್ದಾನೆ ಅಂತ ಹೇಳಿದ ಕೂಡಲೇ ಅವನಿಗೆ ಆ ಪ್ರಕೃತಿಯ ಕಾರ್ಯಗಳು ಆಗೋದಿಲ್ಲ. ನಾವು ಹಿಂದೆನೇ ನೋಡಿದ್ದೀವಿ, ಪ್ರಕೃತಿಯ ಕಾರ್ಯ ಆಗೋದಿಲ್ಲ. ನಿವೃತ್ತ ಗುಣವೃತ್ತಯೇ ಹಾಗೆ ಅಂತ. ದೇವರು ಎಲ್ಲೇ ಇದ್ದರೂ ಕೂಡ ಪ್ರಕೃತಿಯ ಅಂಟು ದೇವರಿಗೆ ಇಲ್ಲ, ತಮಸ್ಸಿನ ಅಂಟು ಕೂಡ ದೇವರಿಗೆ ಇಲ್ಲ. ಅದರಿಂದ ಬುದ್ಧಾವತಾರ ಆಯಿತು. ದೇವರೇನು ಮಾಡಿದ? ಆ ಜಾತಕರ್ಮ ಇತ್ಯಾದಿಗಳನ್ನೆಲ್ಲ ಮಾಡಿದ್ರಂತೆ. ದೇವರು ಕೇಳಿದನಂತೆ, ಇದೆಲ್ಲ ಯಾಕೆ ಮಾಡ್ತೀರಿ ಹಾಗೆ? ಇಲ್ಲವೋ ವೇದಗಳಲ್ಲಿ ಹೇಳಿದ್ದಾರೆ ಮಾಡಬೇಕು ಹಾಗೆ. ವೇದ ಇಲ್ಲ ಏನಿಲ್ಲ, ಎಲ್ಲ ಹಿಂದಕ್ಕೆ ಹಾಕಿ, ಅದೆಲ್ಲ ಸುಳ್ಳು ಹಾಗೆ ಅಂತ ಹೇಳಿಬಿಟ್ಟ ದೇವರು. ಅಲ್ಲವೋ ದೇವತೆಗಳು ಸಿಟ್ಟು ಮಾಡ್ಕೋತಾರೆ, ಇದು ಸರಿ ಹೋಗೋದಿಲ್ಲ ಹಾಗೆ ಅಂದರೆ, ಯಾವ ದೇವತೆ ಬಂದರೂ ಸರಿ ನಾನು ಯುದ್ಧ ಮಾಡ್ತೀನಿ ಅಂತ ಹೇಳಿ ದೇವರು ಮೊದಲೇ ಹೇಳಿಬಿಟ್ಟಿದ್ದ, ನನ್ನ ಜೊತೆಗೆ ಯುದ್ಧ ಮಾಡಿದಂಗೆ ಮಾಡ್ರಿ ಹಾಗೆ ಅಂತ. ಎಲ್ಲ ದೇವತೆಗಳು ಬಂದು ಯುದ್ಧ ಮಾಡ್ತಾರೆ. ಯಾರ ಜೊತೆ? ಬುದ್ಧರೂಪಿಯಾದ ಪರಮಾತ್ಮನ ಜೊತೆ. ಎಲ್ಲರೂ ಕೂಡ ಬ್ರಹ್ಮದೇವರು ಬಂದು ಮಾಡಿದರು, ರುದ್ರದೇವರು ಬಂದು ಶೂಲವನ್ನು ಎಸೆದರು, ಶೂಲವನ್ನೇ ನುಂಗ್ಬಿಟ್ಟ. ಇನ್ನೇನು ಮಾಡಬೇಕು? ಹೋದರು ವಾಪಸ್. ನೋಡ್ತಾರೆ ಎಲ್ಲ ದೇವತೆಗಳು ಬಂದರು, ವಿಷ್ಣುವು ಬಂದ. ವಿಷ್ಣುವು ಚಕ್ರ ಹಿಡ್ಕೊಂಡು ಹಾಕ್ತಾನೆ, ಚಕ್ರವನ್ನು ಕೆಳಗಾಕೊಂಡು ಅದ್ರ ಮೇಲೆ ಕೂತ ಅಂತ ದೇವರು. ಏನು ಮಾಡಲಿಕ್ಕಾಗಿಲ್ಲ. ವಿಷ್ಣುವು ಕೂಡ ಸೋತ ಹಾಗೆ ಅಂತ ಅಲ್ಲಿ ನೋಡಿದ ಅಸುರರಿಗೆಲ್ಲ ಭ್ರಾಂತಿ ಬಂತು. ಭ್ರಾಂತಿ ಬಂದು ಏನು ಮಾಡಿದರು? ಸ್ವಾಮಿ ಮತ್ತೆ ವಿಷ್ಣು ಸರ್ವೋತ್ತಮ ಹೋಯಿತು, ನಾವೇನೋ ತಪ್ಪು ತಿಳ್ಕೊಂಡಿದ್ದೀವಿ, ವಾಯುಜೀವೋತ್ತಮ ಹೋಯಿತು, ವಿಷ್ಣು ಸರ್ವೋತ್ತಮ ಹೋಯಿತು, ನೀನೇ ದೊಡ್ಡವ ಅಂತ ಹೇಳಿ ನೀನೇ ಉಪದೇಶ ಮಾಡು ಹಾಗೆ ಅಂತ ಹೇಳಿದಾಗ ಆಗ ಪರಮಾತ್ಮ ಉಪದೇಶ ಮಾಡಿದ್ದು ಏನು? ಶೂನ್ಯದಿಂದಲೇ ಜಗತ್ತು ಬಂತು ಹಾಗೆ. ಶೂನ್ಯದಿಂದಲೇ ಜಗತ್ತು ಬಂತು. ವೇದ ಗೀದ ಎಲ್ಲ ಸುಳ್ಳು, ಶೂನ್ಯದಿಂದಲೇ ಜಗತ್ತು. ಸರ್ವಂ ಕ್ಷಣಿಕಂ, ಸರ್ವಂ ಎಲ್ಲವೂ ಕ್ಷಣಿಕ, ಕ್ಷಣಕಾಲ ಇರುತ್ತದೆ ಅಷ್ಟೇ, ಮತ್ತೆ ಹುಟ್ಟುತ್ತದೆ ಹಾಗೆ ಅಂತ ಅದರ ಅಭಿಪ್ರಾಯ. ಈ ರೀತಿಯಾಗಿ ಪರಮಾತ್ಮ ಏನು ಮಾಡಿದ? ಬೌದ್ಧ ಮತವನ್ನೇ ಹರಡಿಸಿ ಏನು ಮಾಡಿದ? ಅಜ್ಞಾನವನ್ನು ತೆಗೆದು ಸುಜ್ಞಾನವನ್ನು ತೆಗೆದು ಅಜ್ಞಾನ ಬರುವಂತೆ ಮಾಡಿದ. ನೋಡಿ, ಕರ್ತುಂ ಅಕರ್ತುಂ ಅನ್ಯಥಾ ಕರ್ತುಮಪಿ ಸಮರ್ಥಃ ನಮ್ಮ ಸ್ವಾಮಿ. ಜ್ಞಾನ ಬೇಕೋ? ವೇದವ್ಯಾಸರಾಗಿ ಹೈಗ್ರೀವರಾಗಿ ಜ್ಞಾನವನ್ನು ಕೊಡ್ತಾನೆ. ಅಜ್ಞಾನ ಕೊಡಬೇಕೋ? ಬುದ್ಧನಾಗಿ ಅವತರಿಸಿ ಅಜ್ಞಾನವನ್ನು ಬೌದ್ಧಾವತಾರೇ ಸಂಧ್ಯಾವಂದನೆಯಲ್ಲಿ ಹೇಳ್ತೀವಿ ನೋಡಿ, ಸಂಕಲ್ಪದಲ್ಲಿ ಸಮೀಪದಲ್ಲಿ ಆದ ಅವತಾರ ಅಂದರೆ ಯಾವುದು? ಬೌದ್ಧಾವತಾರ. ಆದರೂ ಕೃಷ್ಣನನ್ನು ಯಾಕೆ ಉಪಾಸನೆ ಮಾಡ್ತೀವಿ ಅಂತ ಒಂದು ಪ್ರಶ್ನೆ ಇದೆ. ಕಲಿಯುಗದಲ್ಲಿ ಹೇಳಿದ್ದಾರೆ, ಕಲಿಯುಗದಲ್ಲಿ ವಿಶೇಷವಾಗಿ ವೇದವ್ಯಾಸ ಕೃಷ್ಣರನ್ನು ಉಪಾಸನೆ ಮಾಡಬೇಕು ಹಾಗೆ ಅಂತ. ಈ ರೀತಿಯಾಗಿ ಆ ಬೌದ್ಧ ಮತವನ್ನು ಪ್ರಚಾರ ಮಾಡಿದ್ದು ಯಾರು? ಸ್ವಯಂ ವಿಷ್ಣುವೇ. ಕೆಲವು ಕಡೆ ನೋಡ್ಬೋದು, ಈ ದಶಾವತಾರ ಹೇಳುವಾಗ ಬಲರಾಮನನ್ನು ಹಾಕಿಬಿಡ್ತಾರೆ. ಈ ಗೊಂಬೆಗಳು ಸಿಗ್ತದೆ ನೋಡಿ, ನವರಾತ್ರಿ ಗೊಂಬೆಗಳು, ದಶಾವತಾರ ಸೆಟ್ ಅಂತ ಒಂದು ಮಾರ್ತಾರೆ. ಅದರಲ್ಲಿ ತುಂಬ ಕಡೆ ನೋಡಿ ಏನಿರ್ತದೆ? ಬಲರಾಮ ದೇವರು ಇರ್ತಾರೆ, ಬಲರಾಮ, ಕೃಷ್ಣ, ಕಲ್ಕಿ ಹಾಗೆ ಅಂತ. ಯಾರನ್ನು ತೆಗೆದಾಕಿರ್ತಾರೆ? ಬುದ್ಧಾವತಾರ ತೆಗೆದಾಕಿರ್ತಾರೆ. ದಶಾವತಾರದಲ್ಲಿ ಬರೋದು ಅಂದರೆ ಯಾವುದು? ಕೃಷ್ಣ, ಬುದ್ಧ, ಕಲ್ಕಿ ಹಾಗೆ ಅಂತ. ಆ ರೀತಿಯಾಗಿ ಅದು ಕೂಡ ದೊಡ್ಡ ದೋಷನೇ. ನಾವು ವಿಶಿಷ್ಟಾದ್ವೈತ ಮತದಲ್ಲಿ ರಾಮೋ ರಾಮಶ್ಚ ಅಂತ ಅವ್ರೇನು ಮಾಡಿಬಿಡ್ತಾರೆ? ಬಲರಾಮನನ್ನು ಕೂಡ ಪರಮಾತ್ಮನ ಅವತಾರ ಅಂತ ಹೇಳಿಬಿಡ್ತಾರೆ. ಬಲರಾಮ ಪರಮಾತ್ಮನ ಅವತಾರ ಇಲ್ಲ, ಶುಕ್ಲಕೇಶ ಆವೇಶ ಇದೆ ಅಷ್ಟೇ. ಶೇಷದೇವರ ಅವತಾರ ಅವರು, ಬಲರಾಮ ದೇವರು. ದಾರಿ ತಪ್ಪಿದ್ದಾರೆ ಅಂತ ಆಚಾರ್ಯರು ತೋರಿಸ್ತಾ ಇದ್ದಾರೆ. ಬುದ್ಧನನ್ನು ಬಿಟ್ಟುಬಿಡ್ತಾರೆ. ಬುದ್ಧಾವತಾರ ಅದು ವಿಷ್ಣುವಿನ ಅವತಾರ, ಬುದ್ಧ ಅವತಾರವನ್ನು ಬಿಟ್ಟುಬಿಟ್ಟು. ಈ ರೀತಿಯಾಗಿ ಬುದ್ಧ ಮತ ಅದನ್ನು ಪ್ರಾರಂಭ ಮಾಡಿದ್ದು ಯಾರು? ಸ್ವತಃ ವಿಷ್ಣುವೇ ಪ್ರಾರಂಭ ಮಾಡಿದ್ದು. ಈ ರೀತಿಯಾಗಿ ಎಲ್ಲ ಮತದ ಆರಂಭದ ಪ್ರವರ್ತಕರು ಯಾರು ಅಂತಾದರೂ ವಿಷ್ಣುವೇ ಆಗ್ತದೆ. ನ್ಯಾಯಮತವೂ ಹೀಗೆ ಆಯಿತು. ಅನೇಕ ಮತಗಳು, ಮೀಮಾಂಸಾ ಮತ ಎಲ್ಲವನ್ನೂ ಮಾಡಿದ್ದು ಕೂಡ ಆರಂಭದಲ್ಲಿ ಪರಮಾತ್ಮನೇ ಪ್ರಾರಂಭ ಮಾಡಿದ್ದು. ಯಾಕೆ? ತತ್ವಜ್ಞಾನ ಹೇಗೆ ಬೇಕೋ ಅತತ್ವಜ್ಞಾನವೂ ಕೂಡ ಬೇಕು, ತತ್ವ ಅಜ್ಞಾನವೂ ಬೇಕು. ತತ್ವಜ್ಞಾನ ಯಾರಿಗೆ? ಅಸುರರಿಗೆ ಬೇಕಾಗಿದೆ, ತಮೋಯೋಗ್ಯರಿಗೆ ಬೇಕಾಗಿದೆ. ಸಜ್ಜನರಿಗೆ ತತ್ವಜ್ಞಾನ, ದುಷ್ಟರಿಗೆ ತತ್ವ ಅಜ್ಞಾನ. ಅದನ್ನು ಕೊಡಬೇಕು ಯಾರು? ದೇವರೇ ಕೊಡಬೇಕು. ಯಾಕೆ? ಅವನೇ ಸ್ವತಂತ್ರ. ತೇನ ತ್ಯಕ್ತೇನ ಭುಂಜೀತಾಹ. ಕೊಡೋದಕ್ಕೆ ಸಾಮರ್ಥ್ಯ ಯಾರಿಗಿದೆ? ದೇವರೊಬ್ಬನಿಗೆ ಇದೆ. ಅದು ಜ್ಞಾನ ಇರಬಹುದು, ಅಜ್ಞಾನ ಇರಬಹುದು. ಅದರಿಂದಲೇ ದೇವರನ್ನು ಸರಿಯಾಗಿ ಉಪಾಸನೆ ಮಾಡಿ ಅಂತ ಹೇಳ್ತಾರೆ.
ಸಮಂಚರಂತಂ ಸರ್ವತ್ರ. ಈ ರೀತಿಯಾಗಿ ಬುದ್ಧಾವತಾರ ಮಾಡಿ ಪರಮಾತ್ಮ ಅಸುರರನ್ನು ಮೋಹಗೊಳಿಸಿ ಅವರನ್ನು ತಮಸ್ಸಿಗೆ ಕಳಿಸೋದಕ್ಕೆ ಏನೇನು ಬೇಕೋ ಅದೆಲ್ಲ ವ್ಯವಸ್ಥೆಯನ್ನು ಮಾಡ್ತಾನೆ. ಅದರಿಂದ ಈ ಮೂರು ಸ್ವರೂಪವನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಸಾತ್ವಿಕರು, ರಾಜಸರು, ತಾಮಸರು ಹಾಗೆ ಅಂತ. ಆಯಿತು, ಅವ್ರನ್ನ ಬಿಟ್ಟು ಬಿಡೋಣ. ನಮ್ಮ ಕತೆ ಏನು ಅಂತ ನಮಗೆ ಕುತೂಹಲ ಇರ್ಬೋದು. ನಾವೇನ್ರಿ ಹಾಗೆ ಅಂತ. ನಾವು ಸಾತ್ವಿಕರೋ, ರಾಜಸರೋ, ತಾಮಸರೋ? ಏನು? ಹಾಂ, ಸಾತ್ವಿಕ. ಹಾಂ, ಯಾಕೆ ಹೇಳ್ತೀರಾ? ಹಾಂ, ಸಾತ್ವಿಕ. ಆ ವಿಶ್ವಾಸ ಇರಲಿ. ನಾವು ಸಾತ್ವಿಕರು, ನಾವು ದೇವರನ್ನು, ಚೆನ್ನಾಗಿದೆ, ನಾವು ದೇವರನ್ನು ದ್ವೇಷ ಮಾಡೋದಿಲ್ಲ. ದೇವರ ದ್ವೇಷ ಮಾಡೋದಿಲ್ಲವ ನಾವು? ಹೌದಾ? ನೋಡಿ, ಅದಕ್ಕೆ ಸದಾಚಾರ ಸ್ಮೃತಿ ಹೇಳಿಸ್ಬೇಕು ಅಂತ ಹೇಳಿದ್ದು. ಸದಾಚಾರ ಸ್ಮೃತಿಯಲ್ಲಿ ಏನು ಮಾಡಬೇಕು? ಸಂತತಂ ಚಿಂತೆಯೇನಂತಂ ಅಂತ್ಯಕಾಲೇ ವಿಶೇಷ. ಮುಖ್ಯವಾಗಿ ಒಂದು ನೋಡೋಣ. ದೇವರು ಏನು ಹೇಳಿದ್ದಾನೆ? ಮನವನಿತ್ತರೆ ತನ್ನ ನೀವನು ಸದಾ ಮನ್ಮನಾಭವ ಮದ್ಭಕ್ತೋ ಅಂತ ಹೇಳಿದ್ದಾನೆ. ನನ್ನಲ್ಲಿ ಮನಸ್ಸನ್ನು ಕೊಡು ಅಂತ ಹೇಳಿದ್ದಾನೆ. ದೇವರನ್ನು ಕೊಡ್ತೀವ? ಮನಸ್ಸು ಕೊಡ್ತೀವ? ಬೆಳಿಗ್ಗೆಯಿಂದ ರಾತ್ರಿ ತನಕ ಕೊಡ್ತೀವ? ವಿರೋಧ ಮಾಡ್ತೀವಲ್ಲ? ಹೌದಲ್ಲ? ವಿರೋಧ ಮಾಡ್ತೀವಲ್ಲ? ಮಾಡಬಾರ್ದು. ಅಂದರೆ ವಿರೋಧ ಮಾಡಬಾರ್ದು ಅಂತ ಹೇಳ್ತೀರಿ, ಆದರೆ ಆಗ್ತಾ ಇಲ್ಲಲ್ಲ ಅಂತ ನಮ್ಮ ಮನಸ್ಸಿಗೆ ಅನಿಸ್ಬೋದು. ನನಗೆ ಕೊಡಬೇಕು ಅಂತಲೇ ಇಚ್ಛೆ, ಆದರೆ ಅಂತ ಒಂದು ರಾಗ ಎಳೆದು ಬಿಡ್ತೀವಿ. ಆದರೆ ಮನಸ್ಸಿನ ಮನೆಯಲ್ಲಿ ತಾಪತ್ರಯಗಳು, ಏನೋ ಆಗಿಬಿಟ್ಟಿದೆ, ಬೇಜಾರಾಗಿಬಿಟ್ಟಿದೆ, ಮನಸ್ಸನ್ನು ದೇವರಿಗೆ ಕೊಡ್ಲಿಕ್ಕೆ ಆಗೋದಿಲ್ಲ, ಹಾಗೆ ಅಂತ ರಾಗ ಎಳೆದು ಬಿಡ್ತೀವಿ. ದೇವರು ಹೇಳ್ತಾನೆ, ಇದೆಲ್ಲ ಇದ್ದದ್ದೇ. ಇದೆಲ್ಲ ಯಾವಾಗ ಮನಸ್ಸು ಬೇರೆ ಕಡೆ ಹೋಗ್ತದೋ ಮತ್ತೆ ನಾವು ಏನಾದ್ರು ಒಂದು ದಾಸರ ಹಾಡೋ ಏನೋ ಒಂದು ನೆನಪಿಸಿಕೊಂಡು ಮತ್ತೆ ಏನು ಮಾಡಬೇಕು? ದೇವರಲ್ಲೇ ಮನಸ್ಸಾಗಬೇಕು. ಇಲ್ಲದಿದ್ದರೆ ಏನು ಮಾಡಿದಂಗೆ ಆಗ್ತದೆ? ದೇವರನ್ನು ವಿರೋಧ ಮಾಡಿದಾಗ ಆಗ್ತದೆ. ಅಡುಗೆ ಮಾಡ್ತೀವಿ, ದೇವರಿಗೆ ನೈವೇದ್ಯ ಇಡ್ತೀವ, ಇಟ್ಟರೆ ಒಳ್ಳೆಯದು. ಇಲ್ಲದಿದ್ದರೆ ದೇವರಿಗೆ ವಿರೋಧ ಮಾಡ್ತೀವೋ ಅಲ್ವ? ಒಂದು ನೀರು ಕುಡಿತೀವಿ, ದೇವರ ಸ್ಮರಣೆ ಬಂತ, ದೇವರಿಗೆ ಸಮರ್ಪಣೆ ಮಾಡಿ ಕೊಡಬೇಕು. ಬ್ರಹ್ಮಾರ್ಪಣಂ ಬ್ರಹ್ಮಹವಿಹಿ ಬ್ರಹ್ಮಾಗ್ನೌ ಬ್ರಹ್ಮಣಾಹುತಂ ಬ್ರಹ್ಮೈವ ತೇನ ಗಂತವ್ಯಂ ಬ್ರಹ್ಮಕರ್ಮ ಸಮಾಧಿನ ಅಂತ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ. ಭಗವದ್ಗೀತೆಗೆ ವಿರೋಧ ಬಂತೋ ಅಲ್ಲವೋ? ಇದೆಲ್ಲ ನಾವು ಕೆಲವು ಕಡೆ ಮಾಡ್ತೀವಿ, ಕೆಲವು ಕಡೆ ವಿರೋಧ ಮಾಡ್ತಾ ಇರ್ತೀವಿ. ಅದರಿಂದ ವಿರೋಧ ಮಾಡಿಲ್ಲ ಎಂಬ ಹೇಳುವ ಧೈರ್ಯ ನನಗಂತೂ ಇಲ್ಲ. ಯಾಕೆ? ವಿರೋಧಗಳು ಮಾಡಿಲ್ಲ ಅಂದರೆ ನಾನು ಇರಬೇಕಾದ ಸ್ಥಾನವೇ ಬೇರೆ. ವಿರೋಧ ಮಾಡಿಲ್ಲ ಅಂದರೆ ನಾನು ಇರಬೇಕಾದ ಸ್ಥಾನವೇ ಬೇರೆ. ಇಲ್ಲಿದ್ದೀನಿ ಹಾಗೆಂದರೆ ಏನರ್ಥ? ವಿರೋಧ ಮಾಡಿದ್ದೀನಿ, ವಿರೋಧ ಮಾಡಿದ್ದಕ್ಕೆ ನಾನು ಇಲ್ಲಿರೋದು. ಯಾಕೆ? ದೇವರು ಎಂಥವ? ಕರುಣಿ. ವಿರೋಧ ಮಾಡದೇ ಇದ್ದವರನ್ನು ಸುಮ್ಮನೆ ಬಂದು ಭೂಮಿಯಲ್ಲಿ ಹುಟ್ಟಿಸೋದಿಲ್ಲ. ಸಮಂ ಚರಂತಂ ಸರ್ವತ್ರ. ಸರಿಯಾಗಿ ಉತ್ತರ ಕೊಡ್ತಾ ಇದ್ದಾರೆ ನೋಡಿ ಕುಂತಿದೇವಿ. ಸಮಂ ಚರಂತಂ ಸರ್ವತ್ರ. ನೀನು ವಿರೋಧ ಮಾಡಿದ್ದಕ್ಕೆ ನಿನಗೆ ಸ್ಕೂಲಿಗೆ ಕಳಿಸಿರೋದು, ಶಾಲೆಗೆ ಕಳಿಸಿರೋದು, ಬ್ರಹ್ಮಾಂಡಕ್ಕೆ ಕಳಿಸಿರೋದು. ಹೋಗಿ ಡಿಸಿಪ್ಲಿನ್ನು, ಶಿಸ್ತನ್ನು ಕಲಿತುಕೊಂಬ. ಸಾಧನೆ ಅಂದರೆ ಏನು? ಶಿಸ್ತು. ಯಾವುದು ಬಯಸಬೇಕೋ ಅದನ್ನು ಬಯಸಬೇಕು, ಯಾವುದನ್ನು ಚಿಂತನೆ ಮಾಡಬೇಕೋ ಅದನ್ನೇ ಚಿಂತನೆ ಮಾಡಬೇಕು, ಯಾವುದನ್ನು ಚಿಂತನೆ ಮಾಡಬಾರ್ದು ಅದನ್ನು ಬಿಡಬೇಕು. ತಯಾರಿರ್ಬೇಕು. ಅದನ್ನು ತಯಾರಿದ್ದೀವಾ? ತಯಾರಿದ್ದೀವಿ ಅಂದರೆ ಮನಸ್ಸಿನಲ್ಲಿ ಯಾರಿದ್ದಾರೆ? ದೇವರಷ್ಟು. ದೇವ್ರ ಬಿಟ್ಟು ಯಾರು ಇಲ್ಲವಾ? ಕಲಿ ನೋಡಿ. ನಮಗೆ ಉತ್ತರ ಬೇಡ ಇದ್ರದ್ದು. ಇದು ನಿಮಗೂ ದೇವರಿಗೆ ಇರುವ ಒಂದು ಸಂಬಂಧ ಇದೆ ಅಷ್ಟೇ. ನೀವು ಸಂಪೂರ್ಣವಾಗಿ ಮನಸ್ಸನ್ನು ಕೊಟ್ರಿ ಅಂತಾದರೆ ಯಾರು ಕೊಟ್ಟರು? ಗೋಪಿಕಾಸ್ತ್ರೀಯರು ಕೊಟ್ಟರು ನೋಡಿ. ಅನ್ನ ಕೊಡು ಅಂತ ಕೇಳಿದ ಕೂಡಲೇ ಬ್ರಾಹ್ಮಣರು ಕೊಟ್ಟಿಲ್ಲ, ಯಜಮಾನರು ಕೊಟ್ಟಿಲ್ಲ, ಗೋಪಿಕಾಸ್ತ್ರೀಯರು ತಂದು ಕೊಟ್ಟರು. ಆ ರೀತಿಯಾಗಿ ಎಲ್ಲವನ್ನೂ ಕೊಡಲಿಕ್ಕೆ ತಯಾರಿರಬೇಕು ನಾವು. ಕೃಷ್ಣ ಅಂತ ಹೇಳಿದ ಕೂಡಲೇ ಎಲ್ಲವನ್ನು ಸರ್ವಸ್ವ ಕೊಡಲಿಕ್ಕೆ ಪುರಂದರದಾಸರಿದ್ದರು ನೋಡಿ. ಎಲ್ಲವನ್ನು ಕೊಡಲಿಕ್ಕೆ ತಯಾರಾಯಿತು.
ಅಲ್ಲ, ಕಷ್ಟ ಇದೆ, ಮೈಗೆ ಹಿಡ್ಕೊಂಡು ಹೇಳ್ಬೋದು, ಆ ಮನಸ್ಸು ಆ ಪಕ್ವತೆ ಬರೋದಕ್ಕೆ ಕಷ್ಟ ಇದೆ, ಒಪ್ಕೊಳ್ಳೋಣ. ಅದರಿಂದ ಆ ರೀತಿಯಾಗಿ ಬಂದುಬಿಟ್ರೆ ದೇವರು ಏನು ಮಾಡೋದಿಲ್ಲ, ನಮ್ಮನ್ನು ಇಲ್ಲಿ ಮತ್ತೆ ಹುಟ್ಟಿಸೋದಿಲ್ಲ. ಇಲ್ಲಿ ಹುಟ್ಟಿದ್ದೀವಿ ಅಂದರೆ ಏನರ್ಥ, ಇನ್ನೆಲ್ಲೋ ಸರಿಪಡಿಸಬೇಕಾಗಿದೆ. ಸಮಂ ಚರಂತಂ ಸರ್ವತ್ರ. ಸರಿಯಾಗಿ ನಾವು ಇದ್ದೀವಿ ಅಂದರೆ ದೇವರು ನಮ್ಮನ್ನು ಸರಿಯಾಗಿ ಇಟ್ಟಿರ್ತಾನೆ. ಈಗ ಚೆನ್ನಾಗಿ ಓದಿ ಡಿಗ್ರಿ ತೊಗೊಂಡ ಮಕ್ಕಳನ್ನು ಶಾಲೆಗೆ ಹೋಗಿ ಅಂತ ಯಾರು ಕಳಿಸ್ತಾರಾ? ಯಾವ ತಂದೆ ತಾಯಿಯರು ಕಳಿಸೋದಿಲ್ಲ ಅಲ್ವಾ? ರಿಟೈರ್ ಆಗಿ ಬಂದಿರ್ತಾರೆ, ಇನ್ನು ಕೆಲಸಕ್ಕೆ ಹೋಗಿ ಅಂತ ಯಾರು ಕಳಿಸ್ತಾರಾ? ಇಲ್ಲ, ರಿಟೈರ್ಮೆಂಟ್ ಆಗೋಗ್ಬಿಟ್ಟಿದೆ, ಇನ್ನೇನು ಕೆಲಸಕ್ಕೆ ಹೋಗೋದು. ಅದೇ ಥರ ಶಿಸ್ತು, ಜ್ಞಾನ, ಭಕ್ತಿ ಬೆಳೆಸ್ಕೋ ಅಂತೇಳಿ ಇಲ್ಲಿ ಕಳಿಸಿದರೆ ನಾವು ಅಂದ್ಬಿಟ್ಟು ಏನೇನೋ ಮಾಡ್ತಾ ಕೂತಿರ್ತೀವಿ. ಮತ್ತೆ ತಿರ್ಗಾ ದೇವರು ಇಲ್ಲಿ ಕಳಿಸ್ಬೇಕೋ ಕಳಿಸ್ಬಾರ್ದು. ನಮಗೆ ಜ್ಞಾನ ಭಕ್ತಿ ಯಥಾಯೋಗ್ಯ ಪೂರ್ಣ ಆಗಿದೆ ಅಂತ ಆದ ಮೇಲೆ ದೇವರೇನು ಮಾಡೋದಿಲ್ಲ, ಇಲ್ಲಿಗೆ ಕಳಿಸೋದಿಲ್ಲ. ಇಲ್ಲಿ ಕಳಿಸಿದ್ದಾನೆ ಅಂದರೆ ಏನರ್ಥ, ಇನ್ನೂ ಸ್ವಲ್ಪ ಸರಿಪಡಿಸ್ಕೋಬೇಕಾದ ಅಂಶ ಇದೆ, ಅದನ್ನು ಮರೆತು ಬಿಟ್ಟಿದ್ದೀವಿ ನಾವು. ಅದನ್ನು ಮರೆತು ನಮ್ಮ ಡೈಲಿ ಕೆಲಸಗಳು ನಡೀತಾ ಇದೆ, ಅದನ್ನು ಸರಿಪಡಿಸ್ಕೋಬೇಕು. ಸಮಂ ಚರಂತಂ ಸರ್ವತ್ರ. ಅರ್ಥ ಆಗಿದೆಯಾ? ಹಾಂ ಹಾಂ ನೋಡಿ, ಒಂದು ಪ್ರಶ್ನೆ. ನೀವೇನು ಹೇಳಿದ್ರಿ, ಜ್ಞಾನ ಭಕ್ತಿ ಪೂರ್ಣ ಆಗಿಬಿಟ್ರೆ ದೇವರು ಹುಟ್ಟಿಸೋದಿಲ್ಲ, ಆದರೆ ಅಪರೋಕ್ಷ ಜ್ಞಾನ ಆದ ಮೇಲೆ ಮತ್ತೆ ದೇವರು ಹುಟ್ಟಿಸ್ತಾನಲ್ಲ, ಸಮಂ ಚರಂತಂ ಸರ್ವತ್ರ ಬಿದ್ದೋಯ್ತಲ್ಲ ಹಾಗೆ ಅಂತ ಒಂದು ಪ್ರಶ್ನೆ. ಅದನ್ನೇ ಹೇಳಿದರು ಮಧ್ವ ಸಿದ್ಧಾಂತದಲ್ಲಿ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಇದೆ ನೋಡಿ. ಏನು ಉತ್ತರ ಕೊಡಬೇಕು ಇದಕ್ಕೆ? ಹಾಗೆಂದರೆ ಆಚಾರ್ಯರು ಹೇಳ್ತಾರೆ, ನಮಗೆ 3 ವಿಧವಾದ ಕರ್ಮ ಇದೆ ಹಾಗೆ ಅಂತ. ಏನಿದೆ? 3 ವಿಧವಾದ ಕರ್ಮ ಇದೆ. ಏನಿದು? ಸಂಚಿತ, ಆಗಾಮಿ, ಪ್ರಾರಬ್ಧ ಹಾಗೆ ಅಂತ. ಸಂಚಿತ, ಆಗಾಮಿ, ಪ್ರಾರಬ್ಧ ಹಾಗೆ ಅಂತ. ಸಂಚಿತ ಅಂದರೆ ಏನು? ಹಿಂದೆ ಮಾಡಿಟ್ಟ ಕರ್ಮಗಳು, ಹಿಂದೆ ನಾವು ಮಾಡಿದ ಕರ್ಮಗಳು. ಅದು ಪುಣ್ಯ ಇರ್ಬೋದು, ಪಾಪ ಇರ್ಬೋದು. ಉದಾಹರಣೆಗೆ 50 ಮೂಟೆ ಪುಣ್ಯ ಪಾಪಗಳು ಒಂದು ಗೋಣಿ ಚೀಲದಲ್ಲಿ ತುಂಬಿಟ್ಟಿರ್ತಾನೆ ಅಂತ ಇಟ್ಟುಕೊಳ್ಳಿ. ನಮಗೆ 20ನೇ ಮೂಟೆ ನಾವು ಅನುಭವಿಸ್ತಾ ಇರುವಾಗ, ಹೇಗೆ ಗೋಣಿ ಚೀಲ ಅಡುಗೆ ಮಾಡಿ ತಿಂತೀವಿ ನೋಡಿ, ಎಷ್ಟು ಗೋಣಿ ಚೀಲಗಳು ಖಾಲಿಯಾಗಿದೆಯೋ ಗೊತ್ತಿಲ್ಲ, ಅಡುಗೆ ಮಾಡಿ ತಿಂದದ್ದು ನಾವು. ತಿಂಗಳಿಗೆ ಒಂದು ಗೋಣಿ ಚೀಲ ಬೇಕು ನಮಗೆ, ಇರಲಿ, ಎಷ್ಟು ಗೋಣಿ ಚೀಲ ತಿಂದಿದ್ದೀವಿ. ಅದೇ ಥರ ನಮ್ಮ ಕರ್ಮಗಳು ಅದು ಒಂದು 19 ಮೂಟೆಗಳು ಖಾಲಿಯಾಗಿದೆ, 20ನೇ ಮೂಟೆ ನಡೀತಾ ಇದೆ. ಆದರೆ ಪಾಪ ಪುಣ್ಯವನ್ನು ಅನುಭವಿಸ್ತಾ ಇರ್ತೀವಿ. ಆಗ ಅಪರೋಕ್ಷ ಆಯಿತು ಅಂತ ಇಟ್ಟುಕೊಳ್ಳೋಣ, ಆಗ ಅಪರೋಕ್ಷ ಆಯಿತು. ಇನ್ನು ಉಳಿದ ಎಷ್ಟು ಮೂಟೆಗಳಿದೆ? 30 ಮೂಟೆಗಳು ಇದೆ ಅಲ್ವಾ? 50 ಮೂಟೆ ಸ್ಟಾಕ್ ಆಗಿಬಿಟ್ಟಿದೆ ನಮ್ದು. ಎಷ್ಟೋ ಜನ್ಮಗಳಲ್ಲಿ ಕ್ಷಣಕ್ಕೂ ಜಾಸ್ತಿ ಆಗ್ತಾ ಇರ್ತದೆ. 50, 51, 52, 60 ಬಿಟ್ಟರೆ 100 ತನಕ ಹೋಗ್ತಾ ಇರೋದು. ಅದು ಕರ್ಮಗಳು ಮುಗಿಯೋದೇ ಇಲ್ಲ, ಕ್ಷಣಕ್ಕೂ ಬೆಳೀತಾ ಇರ್ತದೆ. ಅದರಿಂದ 20ನೇ ಮೂಟೆಯಲ್ಲಿ ಅಪರೋಕ್ಷ ಆಯಿತು ಅಂದರೆ ಇನ್ನು ಉಳಿದ 30 ಮೂಟೆ ಅದನ್ನು ಸಂಚಿತ ಅಂತ ಕರೀತಾರೆ. ಅದು ದೇವರು ನಮಗೆ ಅಂಟುಕೊಳ್ಳದಂತೆ ಮಾಡ್ತಾನೆ, ಸಂಚಿತ ಮುಟ್ಟೋದಿಲ್ಲ. ಇನ್ನು 51, 52 ಆಗ್ತದ? ಅದು ಆಗೋದಿಲ್ಲ, ಕರ್ಮ ಬೆಳೆಯೋದಿಲ್ಲ. 50ಕ್ಕೆ ಫುಲ್ ಸ್ಟಾಪ್ ಮಾಡಿಬಿಡ್ತಾನೆ. ಹಳೇದು ಸಂಚಿತ ಹೋಗಿಬಿಡುತ್ತದೆ. ಆಗಾಮಿ, ಅದನ್ನು ಆಗಾಮಿ ಅಂತ ಕರೀತಾರೆ. 51, 52 ಏನು ಆಗಾಮಿ, ಅದರ ಲೇಪವೂ ಕೂಡ ಇರೋದಿಲ್ಲ. ಇನ್ನು ಯಾವುದು ಉಳಿದಿದೆ? ಈ 20ನೇ ಮೂಟೆ ಒಂದು ಉಳಿದಿದೆ ನೋಡಿ. ಆ 20ನೇ ಮೂಟೆಯನ್ನು ನಾವು ಭೋಗ ಮಾಡಿಯೇ ತೆಗಿಬೇಕು, ಭೋಗ ಮಾಡಿಯೇ ತೆಗಿಬೇಕು. ದೇವರು ಅದನ್ನು ಲೇಪ ಆಗದಂತೆ ಮಾಡೋದಿಲ್ಲ, ಖಂಡಿತ ಅದನ್ನು ಭೋಗ ಮಾಡಲೇಬೇಕು. ಅದು ಭೋಗ ಮಾಡೋದಕ್ಕೆ ಎಷ್ಟು ಜನ್ಮ ಬೇಕೋ, ಅಪರೋಕ್ಷ ಜ್ಞಾನ ಆದ ಮೇಲೆ ಅಷ್ಟು ಜನ್ಮಗಳನ್ನು ನಾವು ತೆಗೆದು ಅದನ್ನು ಭೋಗ ಮಾಡಬೇಕು. ಆಗ ಪ್ರಾರಬ್ಧ ಹೋಗುತ್ತದೆ ಅಂತ. ಈ ರೀತಿಯಾಗಿ 3 ಕರ್ಮಗಳಿದೆ: ಸಂಚಿತ, ಆಗಾಮಿ, ಹಿಂದೆ ಮಾಡಿದ್ದು, ಮುಂದೆ ಬರಲಿಕ್ಕಿರೋದು, ಮಧ್ಯದಲ್ಲಿ ಇರೋದು ಪ್ರಾರಬ್ಧ. ಅದನ್ನು ಭೋಗ ಮಾಡಿಯೇ ನಾವು ಕಳೀಬೇಕು ಹಾಗೆ ಅಂತ. ಆದರೆ ನಿತ್ಯ ಸಂಸಾರಿಗಳು ಅವರು ಭಕ್ತಿಯೂ ಇಲ್ಲ, ದ್ವೇಷವೂ ಇಲ್ಲ. ನಿತ್ಯ ತ್ರಿದಿವ ನಿರಯಭೂ ಗೋಚರಾನ್ ಅಂತ ಹೇಳ್ತಾರೆ ನೋಡಿ. ಸ್ವರ್ಗ ಭೂಮಿ ನರಕ, ಸ್ವರ್ಗ ಭೂಮಿ ನರಕ ಟ್ರಯಾಂಗಲಲ್ಲೇ ಇರ್ತಾರೆ ಅವರು. ಬಿಡುಗಡೆ ಇಲ್ಲ ಅವರಿಗೆ, ಅದಕ್ಕೆ ನಿತ್ಯ ಸಂಸಾರಿಗಳು ಅಂತ ಹೇಳೋದು. ಇದರಿಂದ ಆಗಾಮಿ ಮತ್ತು ಸಂಚಿತ ಯಾರು
ಹೌದು, ಅನುಭವಿಸ್ಲೇಬೇಕು. ಯಾಕೆ ಅಲ್ಲ, ದೇವ್ರು ಯಾಕೆ ತೆಗಿಬೇಕು ಹೇಳಿ? ನಮ್ಮ ಯೋಗ್ಯತೆಯೇ ಆಗಿದ್ದು ಬಿಟ್ಟರೆ ಅದರಿಂದ ನಾವು ನಮ್ಮ ನಿತ್ಯ ಸಂಸಾರಿಗಳು ಅಂತ ತಿಳ್ಕೊಬೇಡಿ. ತಿರ್ಗಿ ಹೇಳ್ತಾ ಇದ್ದೀವಿ, ನಿತ್ಯ ಸಂಸಾರಿಗಳು ಅಂದರೆ ದೇವರಲ್ಲಿ ಭಕ್ತಿ ಇರೋದಿಲ್ಲ, ದ್ವೇಷನೂ ಇರೋದಿಲ್ಲ, ಉದಾಸೀನರಾಗಿ ಇರ್ತಾರೆ. ದೇವರ ಇನ್ಸ್ಟ್ರಕ್ಷನ್ಸನ್ನು, ಶಾಸ್ತ್ರಗಳನ್ನು ಹಿಂಬಾಲಿಸೋದಿಲ್ಲ, ಫಾಲೋ ಮಾಡೋದಿಲ್ಲ ಅವರು. ಸಜ್ಜನರು ಏನು ಮಾಡ್ತಾರೆ? ಶಾಸ್ತ್ರದಲ್ಲಿ ಏನು ಹೇಳಿದ್ದಾರೆ ಅಂತ ಕೇಳಿ ತಿಳ್ಕೊಂಡು ಅದನ್ನು ಸರಿಯಾಗಿ ಆಚರಣೆ ಮಾಡ್ತಾರೆ. ದೇವರು ಹೇಳಿದ್ದಾನೆ, ದೇವರು ಸರ್ವಜ್ಞ, ನನ್ನ ಒಳ್ಳೆಯದಕ್ಕೆ ಹೇಳಿರೋದು. ಈಗ ಟ್ರಾಫಿಕ್ ರೂಲ್ಸ್ ಇದೆ ಅಂತ ಇಟ್ಕೊಳ್ಳಿ. ಟ್ರಾಫಿಕ್ ರೂಲ್ಸನ್ನು ತಿಳ್ಕೊಳ್ಳೋದೇ ಇರೋದು ಒಂದು ತಪ್ಪು, ಫಾಲೋ ಮಾಡದೇ ಇರೋದು ಎರಡನೇ ತಪ್ಪು. ಎರಡೂ ತಪ್ಪೇ, ಲೈಸೆನ್ಸ್ ಕಿತ್ಕೊಂಡ್ಬಿಡ್ತಾರೆ. ಅದೇ ಥರ ಶಾಸ್ತ್ರ ತಿಳ್ಕೊಳ್ಳೋದೇ ಇರೋದು ತಪ್ಪು, ತಿಳ್ಕೊಂಡ ಮೇಲೆ ಆಚರಣೆ ಮಾಡದೇ ಇರೋದು ತಪ್ಪು. ಎರಡೂ ತಪ್ಪೇ. ಆಚಾರ್ಯ ಎರಡೂ ತೋರಿಸ್ಬಿಟ್ಟಿದ್ದಾರೆ. ಏನು? ಶಾಸ್ತ್ರ ತಿಳ್ಕೋ, ಶಾಸ್ತ್ರ ಹೇಳಿದ ಪ್ರಕಾರ ನಡಿ. ವಿಚಾರ ಆಚಾರ, ವಿಚಾರ ಆಚಾರ ಎರಡೂ ಇರಬೇಕು. ಮೋಕ್ಷಕ್ಕೆ ಸಾಧನೆ ಇದು, ಮೋಕ್ಷಕ್ಕೆ ಹತ್ರ ಆಗ್ತಾ ಇದ್ದೀವಿ ಅಂತ ಅರ್ಥ. ಅದರಿಂದ ಸಮಂ ಚರಂತಂ ಸರ್ವತ್ರ. ಇದ್ರ ಮೇಲೆ ಒಂದು ಪ್ರಶ್ನೆ. ಅಲ್ಲ, ಪ್ರಾರಬ್ಧ 20ನೇ ಬ್ಯಾಗ್ ಅಂತ ಹೇಳಿದ್ರಿ, ಅಷ್ಟು ಜನ್ಮಗಳು ಯಾಕೆ ಕೊಡಬೇಕು? ಏನೋ ಒಂದು ಮಾಫಿ ಮಾಡಿ ದೇವರು ಅದನ್ನು ತೆಗೆದಾಕಬಾರ್ದಾ? ಹಾಗೆಂದರೆ ಈ ಸಜ್ಜನರು ಇದ್ದಾರೆ ನೋಡಿ, ಅವರಿಗೆ ಉಪದೇಶಕರು ಬೇಕಾಗಿದೆ. ಎಂಥವರು ಉಪದೇಶಕರು ಬೇಕಾಗಿದೆ? ಎರಡು ರೀತಿಯಾಗಿ ಗುರುಗಳು ಅಂತ ನಾವು ಮೊದಲೇ ನೋಡಿದ್ದೀವಿ. ಪರಮಾತ್ಮನನ್ನು ಕಂಡವರು, ಪರಮಾತ್ಮನನ್ನು ಕಾಣದವರು. ಹಾಗೆ ಅಂತ ಈಗ ನಾವೆಲ್ಲ ಇದ್ದೀವಿ, ದೇವರನ್ನೇನು ಕಂಡಿಲ್ಲ ಗಿಂಡಿಲ್ಲ ಏನಿಲ್ಲ, ನಮ್ಗೆ ದೂರ ಇದ್ದೀವಿ ನಾವು. ಆದರೂ ಏನೋ ದೇವರು ಗುರುಗಳ ಅನುಗ್ರಹದಿಂದ ಎರಡು ಮಾತುಗಳನ್ನು ಹೇಳಿ ಹೋಗ್ಬಿಡ್ತೀವಿ ನಾವಷ್ಟೇ. ಆದರೆ ಕೆಲವರು ಹಾಗೆಲ್ಲ. ಈಗ ರಾಯರಂಥವರು ಇದ್ದಾರೆ ನೋಡಿ, ಎಂಥವರು? ಅಪರೋಕ್ಷ ಜ್ಞಾನ ಪಡೆದು ಶಾಸ್ತ್ರಗಳನ್ನು ನಮಗೆ ಉಪದೇಶ ಮಾಡ್ತಾರೆ. ಅವರು ಎಂಥವರು? ದೇವರನ್ನು ಕಂಡು ಉಪದೇಶ ಮಾಡುವರು. ಯಾರ ಮಾತಿಗೆ ತೂಕ ಜಾಸ್ತಿ? ನಮ್ಮ ಮಾತಿಗೋ, ದೇವರನ್ನು ಕಂಡವರ ಮಾತಿಗೋ? ದೇವರನ್ನು ಕಂಡವರ ಮಾತಿಗೆ ತೂಕ ಜಾಸ್ತಿ ನೋಡಿ. ಅದರಿಂದ ಪ್ರಾರಬ್ಧ ಕರ್ಮ ಆದ ಮೇಲೆ ಕೆಲವು ಜನ್ಮಗಳನ್ನು ದೇವರು ಕೊಡ್ತಾನಂತೆ. ಯಾರಿಗಾಗಿ? ಯಾರ ಬೆನಿಫಿಟ್ಗಾಗಿ? ನಮ್ಮಂಥವರ ಬೆನಿಫಿಟ್ಗಾಗಿ. ಬರೀ ಶಾಸ್ತ್ರ ದೇವರನ್ನು ಕಾಣದೇ ಇರುವವರು ಮಾಡುವ ಉಪದೇಶ ಕೇಳಿ 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 ನಿಮಗೆ ಸಾಕಾಗಿ ಬಿಟ್ಟಿರ್ತದೆ. ಇವರೇನು ಹೋಗ್ತಾರೋ ಇಲ್ಲವೋ ನಮಗೇ ಗೊತ್ತಾಗಲ್ಲ, ಸುಮ್ಮನೆ ಏನೋ ಬಿಡೋದು, ತಲೆಗೆ ಬಂದಂತೆ ಹೇಳ್ತಾರೋ. ಇವ್ರು ಏನಾಗ್ತಾರೋ ಏನೋ ನಮಗೇ ಗೊತ್ತಿಲ್ಲ, ವಿಶ್ವಾಸ ಇರೋದಿಲ್ಲ. ಅದರಿಂದ ದೇವರಿದ್ದಾನೆ ಅಂತ ವಿಶ್ವಾಸ ಬರೋದು ಯಾವಾಗ? ದೇವರನ್ನು ಕಂಡವರು ಉಪದೇಶ ಮಾಡಿದಾಗ. ಪುರಂದರದಾಸರು ಇದ್ದಾರೆ, ಎಂಥ ಪದ್ಯಗಳು ಕೊಟ್ಟಿದ್ದಾರೆ. ಅದರಿಂದ ಏನು ಮಾಡಬೇಕು? ಅಪರೋಕ್ಷ ಜ್ಞಾನಿಗಳು ಹೇಳಿದ ಹಾಡನ್ನೇ ನಾವು ಹೇಳಬೇಕು. ನಾವೇ ಒಂದು ದೇವರ ಹಾಡು ರಚನೆ ಮಾಡಿ ಯಾಕೆ ಹೇಳಬಾರ್ದು? ಕವಿತಾ ರಚನೆ ಮಾಡಲಿಕ್ಕೆ ಬರಲ್ಲವೇ? ಬರುತ್ತದೆ. ಆದರೆ ಏನು ಬೇಕಾಗಿದೆ ನಮಗೆ? ದೇವರ ಅನುಗ್ರಹ ಬೇಕು. ದೇವರ ಅನುಗ್ರಹ ಬರೋದು ಯಾವಾಗ? ದೇವರನ್ನು ಕಂಡವರು ಹೇಳಿದ್ದನ್ನು ನಾವು ಮೆಲುಕಾಗ್ತಾ ಇರಬೇಕು. ಶುಕಾಚಾರ್ಯರ ಮಾತಿಗೆ ಅಷ್ಟು ತೂಕ ಇದೆ. ಯಾಕೆ? ದೇವರನ್ನು ಕಂಡವರು ಹೇಳಿದ ಮಾತು ಪರೀಕ್ಷಿತ ರಾಜನಿಗೆ, ಅದರಿಂದ ಅದಕ್ಕೆ ತೂಕ ಜಾಸ್ತಿ. ವ್ಯತ್ಯಾಸ ಗೊತ್ತಾಯ್ತಲ್ಲ? ಅದರಿಂದ ಏನು ಮಾಡಬೇಕು? ಅಪರೋಕ್ಷ ಜ್ಞಾನಿಗಳು ಹೇಳಿದ್ದನ್ನು, ಯಾಕೆ? ದೇವರವ್ರನ್ನ ಇಟ್ಟಿರೋದೇ ನಮ್ಮ ಸಲುವಾಗಿ. ಇಲ್ಲದಿದ್ದರೆ ಅಪರೋಕ್ಷ ಜ್ಞಾನ ಆದ ಕೂಡಲೇ ಅವ್ರನ್ನ ಡೈರೆಕ್ಟಾಗಿ ಮೋಕ್ಷಕ್ಕೆ ಕಳಿಸ್ಬೋದು. ಯಾಕೆ ಇಲ್ಲಿ ಇಟ್ಟಿರ್ತಾನೆ? ನಮಗೆ ವಿಶ್ವಾಸ ಬರಲಿ. ಇಲ್ಲದಿದ್ದರೆ ದೇವರಿದ್ದಾನೆ ಎಂಬ ಒಂದು ಸುಳಿವೇ ಸಿಗೋದಿಲ್ಲ. ಅಂತಹ ಜ್ಞಾನಿಗಳು ಬರಬೇಕು. ಅಂತಹ ಜ್ಞಾನಿಗಳು ಬಂದು ಉಪದೇಶ ಮಾಡಬೇಕು. ಅಂತಹ ಉಪದೇಶವನ್ನೇ ಕೇಳಬೇಕು. ಅಂತಹ ಉಪದೇಶವನ್ನೇ ಮೆಲುಕಾಕಬೇಕು. ಅದರಿಂದಲೇ ನಮ್ಮ ಉದ್ಧಾರ. ಇಲ್ಲದಿದ್ದರೆ ದೇವರು ನಮ್ಮನ್ನು ಸದಾ ಟ್ಯೂಷನಿಗೆ ನಿತ್ಯ ಸಂಸಾರಿ ಅಂತ ಇಟ್ಟು ಬಿಡ್ತಾನೆ ನೋಡಿ. ನಿತ್ಯ ಸಂಸಾರಿ ಕ್ಯಾಟಗರಿಗೆ ನಾವು ಬರ್ತೀವಿ ಅಂದರೆ ಆಗ ಬಂದುಬಿಡ್ತೀವಿ. ಎಷ್ಟು ಬಾರಿ ಉಪದೇಶ ಕೇಳಿದರೂ ಕೂಡ ಏನಾಗೋದಿಲ್ಲ, ಪರಿವರ್ತನೆ ಆಗೋದಿಲ್ಲ. ಅಂದರೆ ಎಂಥ ಕ್ಯಾಟಗರಿ? ಎರಡನೇ ಕ್ಯಾಟಗರಿ. ಅಂಥವ್ರಿಗೆ ಏನು ಮಾಡ್ತಾನೆ? ತ್ರಿದಿವ ನಿರಯಭೂ. ಅದರಿಂದ ಸಜ್ಜನರು ಏನು ಮಾಡ್ತಾರೆ? ದೇವರು ಹೇಳಿದ್ದನ್ನು ಕೇಳ್ತಾರೆ, ಕೇಳಿ ತಿದ್ಕೋತಾರೆ, ಆಚರಣೆಗೆ ತರ್ತಾರೆ. ವಿಚಾರ ಆಚಾರ, ಆಚಾರಹೀನಂ ನ ಪುನಂತಿ ವೇದಾಹ ಅಂತ ಹೇಳ್ತಾರೆ. ಆಚಾರ ಪ್ರಭವೋ ಧರ್ಮ ಅಂತ ಸಹಸ್ರನಾಮ ಸಾಕ್ರಿ. ಎಷ್ಟು ಒಳ್ಳೆ ವಿಶೇಷಗಳನ್ನು ಹೇಳಿದ್ದಾರೆ ನೋಡಿ. ಒಳ್ಳೆ ವಿಚಾರವನ್ನು ಹೇಳಿಟ್ಬಿಟ್ಟಿದ್ದಾರೆ ಸಹಸ್ರನಾಮದಲ್ಲಿ. ಸರಿಯಾಗಿ ಚಿಂತನೆ ಮಾಡಿದರೆ ಸಾಕು, ಒಳ್ಳೆ ವಿಷಯಗಳು ಅದರಲ್ಲಿದೆ. ಸಮಂ ಚರಂತಂ ಸರ್ವತ್ರ ಭೂತಾನಾಂ ಯನ್ಮಿತ ಕಲಿಹಿ, ಹಾಗೆ ಅಂತ.
ಇಲ್ಲದಿದ್ದರೆ ಲೋಕೆ ಪ್ರಾಣಿನಾಂ ಅನ್ಯೋನ್ಯಂ ಕಲಹ ಅತಸ್ತಸ್ಯ ಪರತ್ವಂ ಇತಿ ಭಾವಃ. ಒಂದು ವೇಳೆ ಪರಮಾತ್ಮ ಇಲ್ಲದೇ ಆಗಿಬಿಟ್ಟಿದ್ರೆ ಏನಾಗ್ತಾ ಇದ್ದು? ಪರಸ್ಪರ ಜಗಳ ಹೊಡೆದಾಟ ಇದೇ ನಡೀತಾ ಇರೋದು. ಬರೀ ರಾಜಸರು ತಾಮಸರು ಇದ್ದರೆ ಜಗತ್ತಿನಲ್ಲಿ ಏನಾಗ್ತಾ ಇತ್ತು? ಕಲಿ, ದುರ್ಯೋಧನ, ಕಂಸ ಏನು ಮಾಡಿದ್ರು? ಇಂಥ ನೀಚ ಕೆಲಸನೇ ಆಗ್ತಾ ಇತ್ತು. ಪರಮಾತ್ಮ ಬಂದು ಸಮಂ ಚರಂತಂ ಸರ್ವತ್ರ ಅವರವರ ಯೋಗ್ಯತೆಗೆ ತಕ್ಕಂತೆ ಕೆಲಸಗಳನ್ನು ಮಾಡ್ತಾ ಇದ್ದಾನೆ. ಅದರಿಂದಲೂ ಕೂಡ ದೇವರು ಏನಾಗಿದ್ದಾನೆ? ಪರಂ, ಲೋಕ ವಿಲಕ್ಷಣವಾಗಿದ್ದಾನೆ. ಯಾರು ಈ ರೀತಿ ಮಾಡ್ತಾರೆ ಹೇಳಿ? ಕಷ್ಟ ಇದೆ. ದೇವರಂಥ ವ್ಯಕ್ತಿ ಇನ್ನೊಂದು ವ್ಯಕ್ತಿ ಸಿಗೋದು ಕಷ್ಟ ಇದೆ. ಏಕೈಕ ವ್ಯಕ್ತಿ ದೇವರನ್ನು ಬಿಟ್ಟು ದೇವರಿಗೆ ಸರಿಸಾಟಿಯಾದ ಗುಣಗಳು, ಕಾರುಣ್ಯ ಮೂರ್ತಿ, ಜ್ಞಾನ ಅಜ್ಞಾನಗಳನ್ನು ಕೊಡತಕ್ಕವರು ಯಾರೂ ಇಲ್ಲ. ಎಂತೆಂಥ ಉಪಾಯಗಳನ್ನು ದೇವರು ಮಾಡಿದ್ದಾನೆ ನೋಡಿ. ಮನಸ್ಸನ್ನು ಬದಲಾವಣೆ ಮಾಡುವ ಸಾಮರ್ಥ್ಯ ಪರಮಾತ್ಮನ ವಾಕ್ಯಗಳಿಗೆ ಇದೆ. ಸಜ್ಜನರಿಗೂ ಕೂಡ ಅಷ್ಟೇ. ವೇದವ್ಯಾಸರ ವಾಣಿ, ವೇದವ್ಯಾಸರ ಮಾತುಗಳನ್ನು ಕೇಳ್ತಾ ಇರಬೇಕಂತ. ಯಾಕೆ? ಅದು ಬಾಣ ಇದ್ದಂಗೆ ಇರುತ್ತದೆ. ಯಾರಿಗೆ? ಕಲಿ ಮುಂತಾದವರಿಗೆ. ನಮ್ಮ ಮನಸ್ಸಿನಲ್ಲಿ ಏನು ರಜೋಗುಣ ತಮೋಗುಣ ಇದೆ, ವೇದವ್ಯಾಸರ ವಾಣಿ ಕಿವಿಯಲ್ಲಿ ಹೋಗಿ 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 ಆ ಬಾಣ ರೂಪದಲ್ಲಿ ಹೋಗಿ ಅದು ದುಷ್ಟರನ್ನು, ರಾಜಸರನ್ನು ನಾಶ ಮಾಡುತ್ತದೆ, ಸಾತ್ವಿಕ ಗುಣವನ್ನು ಬೆಳೆಸ್ತದೆ. ಅದರಿಂದ ವೇದವ್ಯಾಸರ ಶಾಸ್ತ್ರವನ್ನು, ಅಪರೋಕ್ಷ ಜ್ಞಾನಿಗಳ ಶಾಸ್ತ್ರವನ್ನು ಮತ್ತೆ ಮತ್ತೆ ಕೇಳಬೇಕು, ಚಿಂತನೆ ಮಾಡಬೇಕು. ಸುಮಧ್ವ ವಿಜಯ ಯಾಕೆ ಓದಬೇಕು? ಇದೇ ಕಾರಣಕ್ಕೆ. ರಾಘವೇಂದ್ರ ವಿಜಯ ಯಾಕೆ ಓದಬೇಕು? ಅಪರೋಕ್ಷ ಜ್ಞಾನಿಗಳ ಚರಿತ್ರೆ ಕೇಳಿದ ಅದು ಭಾಗವತನೇ. ಸುಮಧ್ವ ವಿಜಯ, ಭಾಗವತ ಇದೆಲ್ಲ ರಾಘವೇಂದ್ರ ವಿಜಯ ಅದೆಲ್ಲ ಭಾಗವತದ ಅನಂತರ ಬಂದ ಚಾಪ್ಟರ್ಸ್ ಅಂತ ಇಟ್ಕೋಬೇಕು ನಾವಷ್ಟೇ. ಭಾಗವತದಲ್ಲಿ ಸೇರಿಸಲಿಲ್ಲ ಅಂತ ನಾವು ಚಿಂತೆ ಮಾಡಬೇಕಾಗಿಲ್ಲ. ಮಹನೀಯರು ಬರೆದು ಕೊಟ್ಟಿದ್ದಾರೆ. ಅವರಿಬ್ಬರ ಹೆಸರು ನಾರಾಯಣ ಅಂತಲೇ ಇದೆ ನೋಡಿ. ಲಕ್ಷ್ಮೀನಾರಾಯಣಾಚಾರ್ಯ, ನಾರಾಯಣ ಪಂಡಿತರು. ಹಾಗೆ ದೇವರೇ ಕೊಟ್ಟದ್ದು ಅದು ಕೂಡ. ಭಾಗವತದಲ್ಲಿ ಅದು ಸೇರ್ತದೆ. ಹಾಗೆ ಈ ರೀತಿಯಾಗಿ ಈ ಶ್ಲೋಕ ಮುಕ್ತಾಯ ಆಗ್ತದೆ. ಮುಂದಿನದ್ದು ಮತ್ತೆ ನೋಡೋಣ. ಎಸ್ ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತೇಯ ಬಾಲಂ ವಿಷ್ಣುರ್ಮೆ ಪರಮಸುಹೃತ್ ಶ್ರೀ ಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀ ಹರೇ ನಮಃ.